ನಮಸ್ಕಾರ ಪ್ರೀತಿಯ ವಿದ್ಯಾರ್ಥಿಗಳೇ. ನಾನು ಅನೇಕ ಕಡೆ ಕಾಲೇಜು, ಹೈಸ್ಕೂಲು ಇಂತಹ ವಿದ್ಯಾರ್ಥಿಗಳನ್ನು ಉದ್ದೇಶಿಸಿ ಭಾಷಣ ಮಾಡಲಿಕ್ಕೆ ಹೋದಾಗ ಆದರ್ಶ ವಿದ್ಯಾರ್ಥಿಗಳ ಲಕ್ಷಣಗಳನ್ನು ಅಥವಾ ಆದರ್ಶ ವಿದ್ಯಾರ್ಥಿಗಳು ಆಗಿರಬೇಕು ನೀವು ಅಂತ ನಾನು ಹೇಳಿ ವೇದಿಕೆಯನ್ನು ಬಿಟ್ಟು ಕೆಳಗಡೆ ಇಳಿತಿದ್ದಂಗೆ ಅನೇಕ ವಿದ್ಯಾರ್ಥಿಗಳು ಬಂದು ನನ್ನನ್ನು ಕೇಳಿದ್ದಿದೆ. ಆದರ್ಶ ವಿದ್ಯಾರ್ಥಿಗಳು ಹೇಗಿರ್ತಾರೆ, ನಾವು ಆದರ್ಶ ವಿದ್ಯಾರ್ಥಿಗಳು ಆಗಬೇಕಾದ್ರೆ ನಾವು ಏನು ಮಾಡಬೇಕು ಅಂತ ಅನೇಕ ಸರಿ ನನ್ನನ್ನು ವಿದ್ಯಾರ್ಥಿಗಳು ಕೇಳಿದ್ದಿದೆ. ಈ ಹಿನ್ನೆಲೆಯಲ್ಲಿ ಇವತ್ತಿನ ದಿವಸ ನಾನು ನನ್ನ ಮಾತನ್ನು ಈ ಆದರ್ಶ ವಿದ್ಯಾರ್ಥಿಗಳ ಲಕ್ಷಣಗಳು ಏನು ಎನ್ನುವ ವಿಷಯದ ಬಗ್ಗೆ ಇವತ್ತು ನಾನು ಮಾತಾಡಲಿಕ್ಕಿದ್ದೇನೆ. ಈ ನನ್ನ ಉಪನ್ಯಾಸಕ್ಕೆ ಆದರ್ಶ ವಿದ್ಯಾರ್ಥಿಗಳ 12 ಲಕ್ಷಣಗಳು ಅಂತ ಬೇಕಾದರೆ ನೀವು ಕರ್ಕೋಬಹುದು. ಈ ನನ್ನ ಮಾತುಗಳಲ್ಲಿ ಒಬ್ಬ ಆದರ್ಶ ವಿದ್ಯಾರ್ಥಿ ಹೊಂದಿರಬೇಕಾದ ಅಥವಾ ಹೊಂದಿರುವ 12 ಲಕ್ಷಣಗಳನ್ನು ನಾನು ಪಟ್ಟಿ ಮಾಡಿ ನಿಮಗೆ ಹೇಳಲಿದ್ದೇನೆ. ನೀವು ನನ್ನ ಮಾತುಗಳನ್ನು ಕೇಳುವ ಮೊದಲು ಒಂದು ಪೆನ್ನು, ಒಂದು ನೋಟ್ಬುಕ್ಕು ಇಟ್ಟುಕೊಂಡ್ರೆ ಬಹಳ ಒಳ್ಳೆಯದು. ನಾನು ಹೇಳ್ತಕ್ಕಂಥ 12 ಪಾಯಿಂಟ್ಸ್ ಯಾವುದು, ಅದರಲ್ಲಿ ಮುಖ್ಯಾಂಶಗಳು ಏನು ಅಂತಕ್ಕಂಥದ್ದನ್ನು ನೀವು ನೋಟ್ ಮಾಡಿಕೊಂಡ್ರೆ ನನ್ನ ಉಪನ್ಯಾಸದ ನಂತರ ಅವುಗಳನ್ನು ಮತ್ತೊಮ್ಮೆ ನೀವು ಓದಿಕೊಂಡು ನಿಮ್ಮ ಬದುಕಿನಲ್ಲಿ ಅಳವಡಿಸಿಕೊಂಡ್ರೆ ಬಹಳ ಪ್ರಯೋಜನ ಆಗುತ್ತೆ. ಎಲ್ಲರೂ ಪೆನ್ನು ಮತ್ತು ನೋಟ್ಬುಕ್ಕನ್ನು ಇಟ್ಕೊಂಡು ನನ್ನ ಮಾತುಗಳನ್ನು ಕೇಳಲಿಕ್ಕೆ ಪ್ರಾರಂಭ ಮಾಡಿ. ಶುರು ಮಾಡೋಣಲ್ಲ. ಆದರ್ಶ ವಿದ್ಯಾರ್ಥಿಯ 12 ಲಕ್ಷಣಗಳು. ಪ್ರೀತಿ ವಿದ್ಯಾರ್ಥಿಗಳೇ, ಒಬ್ಬ ಆದರ್ಶ ವಿದ್ಯಾರ್ಥಿಯ ಮೊದಲನೆಯ ಲಕ್ಷಣ ಏನಪ್ಪ ಅಂದರೆ, ಶಾಲೆ ನಡೀತಿರ್ತಕ್ಕಂಥ ಎಲ್ಲ ದಿನಗಳು ಶಾಲೆಗೆ ಸಂತೋಷದಿಂದ ಹೋಗುವುದು. ಒಬ್ಬ ಆದರ್ಶ ವಿದ್ಯಾರ್ಥಿ ವರ್ಷದಲ್ಲಿ ಎಷ್ಟು ದಿವಸ ಶಾಲೆ ನಡೆಯುತ್ತೋ ಅಷ್ಟು ದಿವಸವೂ ಕೂಡ ಶಾಲೆಗೆ ಸಂತೋಷದಿಂದ ಹೋಗ್ತಾನೆ ಅಥವಾ ಹೋಗುತ್ತಾಳೆ. ಇದರಲ್ಲಿ 2 ಅಂಶ ಇತ್ತು, ಸೂಕ್ಷ್ಮ ಗಮನಿಸಿದ್ರಾ? ಎಲ್ಲ ದಿನವೂ ಶಾಲೆಗೆ ಹೋಗುವುದು ಅಂತ ಅಷ್ಟೇ ಹೇಳಲಿಲ್ಲ ನಾನು. ಎಲ್ಲ ದಿನವೂ ಸಂತೋಷದಿಂದ ಶಾಲೆಗೆ ಹೋಗುವುದು, ಎಲ್ಲ ದಿನವೂ ಶಾಲೆಗೆ ಹೋಗಬೇಕು. ಒಂದು ಅಂಶ, ಶಾಲೆಗೆ ಸಂತೋಷದಿಂದ ಹೋಗಬೇಕು. ಮೊದಲ ಅಂಶ ನೋಡೋಣ. ಅದರಲ್ಲಿ ಈಗ ಒಂದು 200-250 ದಿವಸ ಶಾಲೆ ನಡೀತದೆ ಅಂದರೆ, ಯಾವ ದಿವಸವೂ ಕೂಡ ಶಾಲೆಯನ್ನು ತಪ್ಪಿಸ್ಲಿಕ್ಕೆ ಒಬ್ಬ ವಿದ್ಯಾರ್ಥಿ ನೋಡಬಾರ್ದು. ಎಲ್ಲ ದಿವಸವೂ ಶಾಲೆಗೆ ಹೋಗಬೇಕು. ಹೌದು, ಕೆಲವು ಸಂದರ್ಭದಲ್ಲಿ ಆಗದೇ ಇಲ್ಲ ಹೋಗಲಿಕ್ಕೆ. ಮನೆಯಲ್ಲಿ ಏನೋ ಸಮಸ್ಯೆ ಉಂಟಾಗ್ತದೆ, ಅಪ್ಪ ಅಮ್ಮನಿಗೆ ಕಾಯಿಲೆ ಬರ್ಬೋದು, ನನಗೆ ವಿದ್ಯಾರ್ಥಿಗೆ ಏನೋ ಆಗ್ಬೋದು. ಅಂಥ ಸಂದರ್ಭದಲ್ಲಿ ಶಾಲೆಗೆ ಹೋಗ್ಲಿಕ್ಕೆ ಆಗೋದಿಲ್ಲ. ಅಂಥ ದಿನಗಳನ್ನು ಹೊರತುಪಡಿಸಿದರೆ ಉಳಿದೆಲ್ಲ ದಿನವೂ ಕೂಡ ಶಾಲೆಗೆ ಹೋಗಬೇಕು. ಹೀಗೆ ಅನಿವಾರ್ಯ ಸಂದರ್ಭದಲ್ಲಿ ಶಾಲೆಯನ್ನು ತಪ್ಪಿಸಬೇಕಾದಂಥ ಸಂದರ್ಭ ಬಂದರೆ ಹೆಂಗೆ ಬೇಕಂಗೆ ಶಾಲೆ ತಪ್ಪಿಸಬಾರ್ದು. ಹೇಳದೆ ಕೇಳದೆ ಶಾಲೆ ತಪ್ಪಿಸಬಾರ್ದು. ನಿಮಗೆ ಪಾಠ ಮಾಡ್ತಕ್ಕಂತಹ ಶಿಕ್ಷಕರಿಗೆ ಹೇಳಿ, ಅದು ರಜಾಪತ್ರ ಕೊಟ್ಟು, ಫೋನ್ ಮಾಡಿನೋ ಅಥವಾ ಯಾವುದೋ ರೀತಿಯಲ್ಲಿ ಅವರ ಗಮನಕ್ಕೆ ತಂದು ಆಮೇಲೆ ಶಾಲೆಯನ್ನು ತಪ್ಪಿಸಿದರೆ ನೀವು ಒಬ್ಬ ಆದರ್ಶ ವಿದ್ಯಾರ್ಥಿ ಅಂತೇಳಿ ಗುರ್ತಾಗ್ತೀರಿ. ಯಾವ ರೀತಿಯ ಇಮೇಜ್ ಕ್ರಿಯೇಟ್ ಮಾಡಬೇಕು ಅಂದರೆ, ಅಲ್ಲಿಯ ಶಾಲೆಯಲ್ಲಿ ಶಿಕ್ಷಕ ಅಥವಾ ನಿಮ್ಮ ಶಿಕ್ಷಕಿ ಅಟೆಂಡೆನ್ಸ್ ಹಾಕಬೇಕಾದ್ರೆ ನಿಮ್ಮ ಹೆಸರು ಕರಿತಿದ್ದಂಗೆ ನೀವು ಅಲ್ಲಿ ಶಾಲೆಗಿಲ್ಲ ಅಂದರೆ ಅವ್ರಿಗೆ ಗಾಬರಿ ಉಂಟಾಗಬೇಕು. ಅಯ್ಯೋ, ಪ್ರತಿ ದಿವಸ ಬರ್ತಕ್ಕಂಥ ಮಗು ಇವತ್ತಿನ ದಿವಸ ಬಂದಿಲ್ಲ ಅಂದರೆ ಅವ್ರ ಮನೆಗೆ ಏನೋ ಗಂಡಾಂತರ ಆಗಿದೆ, ಏನೋ ಸಮಸ್ಯೆ ಉಂಟಾಗಿದೆ ಅಂತ ಅನಿಸ್ಬೇಕು ಅವ್ರಿಗೆ. ಅಂಥ ಸಮಯದಲ್ಲಿ ಮಾತ್ರ ಶಾಲೆಯನ್ನು ತಪ್ಪಿಸುವಂತಹ ಅಭ್ಯಾಸವನ್ನು ನೀವು ಬೆಳೆಸ್ಕೋಬೇಕು. ಇದರಲ್ಲಿ ಇನ್ನೊಂದು ಅಂಶ ಹೇಳಿದೆ ನಾನು. ಶಾಲೆಗೆ ದಿನ ಹೋಗೋದ್ರ ಜೊತೆಗೆ ಶಾಲೆಗೆ ಸಂತೋಷದಿಂದ ಹೋಗುವುದು. ಮಕ್ಕಳೇ, ಶಾಲೆಗೆ ಹೋಗ್ತಕ್ಕಂಥ ವಿದ್ಯಾರ್ಥಿಗಳು ಅಷ್ಟೇ ಅಲ್ಲ, ಮೇಷ್ಟ್ರಲ್ಲೂ ಕೂಡ, ಮೇಷ್ಟ್ರು ವಿದ್ಯಾರ್ಥಿಗಳಲ್ಲಿ ಶಾಲೆಗೆ ಹೋಗೋದು 2 ರೀತಿ ಇರ್ತಾರೆ. ಕಷ್ಟಪಟ್ಟು ಹೋಗುವವರು ಮತ್ತು ಇಷ್ಟಪಟ್ಟು ಹೋಗುವವರು ಅಂತ. ಮೇಷ್ಟ್ರ ಸುದ್ದಿಯನ್ನು ನಾನು ಇಲ್ಲಿ ಮಾತನಾಡೋದಿಲ್ಲ. ಮೇಷ್ಟ್ರು ಬೇರೆ ಕಡೆಗೆ ಮಾತಾಡೋಣ. ಇಲ್ಲಿ ನಿಮ್ಮ ಬಗ್ಗೆ ನಾನು ಮಾತನಾಡ್ತಾ ಇರೋದ್ರಿಂದ
ಶಾಲೆಗೆ ಹೋಗುವ ವಿದ್ಯಾರ್ಥಿಗಳಲ್ಲಿ ಕಷ್ಟಪಟ್ಟು ಹೋಗುವವರು, ಇಷ್ಟಪಟ್ಟು ಹೋಗುವವರು ಅಂತ ಇರ್ತಾರೆ. ನೀವು ಯಾವಾಗಲೂ ಕೂಡ ಶಾಲೆಗೆ ಇಷ್ಟಪಟ್ಟು ಸಂತೋಷದಿಂದ ಹೋಗಬೇಕು. ಶಾಲೆಗೆ ಹೋಗಬೇಕಾದ್ರೆ ಉತ್ಸಾಹ ಇರಬೇಕು, ಸಂಭ್ರಮ ಇರಬೇಕು, ಖುಷಿ ಅನ್ನಿಸ್ಬೇಕು ಶಾಲೆಗೆ ಹೋಗೋಕ್ಕೆ. ಅಂಥವರು ಮಾತ್ರ ಆದರ್ಶ ವಿದ್ಯಾರ್ಥಿ ಆಗ್ತಾರೆ, ಜೀವನದಲ್ಲಿ ಮುಂದೆ ಬರ್ತಾರೆ. ಯಾರನ್ನು ಕಷ್ಟಪಟ್ಟು ಕರ್ಕೊಂಡು ಹೋಗಬೇಕು ಶಾಲೆಗೆ. ನಾನೊಂದು ಉದಾಹರಣೆ ಹೇಳ್ತೇನೆ ನಿಮಗೆ. ಈ ಶಿಕಾರಿಗೆ ನಾಯಿಗಳನ್ನು ಹಿಡ್ಕೊಂಡು ಹೋಗ್ತಿರ್ತಾರೆ, ನೋಡಿದಿರಿ? ಕೆಲವು ನಾಯಿಗಳು, ಶಿಕಾರಿ ಅಂದರೆ ಬೇಟೆ ಆಡೋರು ನಾಯಿ ಹಿಡ್ಕೊಂಡು ಹೋಗ್ತಿರ್ತಾರೆ. ಕೆಲವು ನಾಯಿಗಳು ಕಾಡಿನ ಕಡೆಗೆ ಎಳಿತಿರ್ತವೆ, ಇನ್ನು ಕೆಲವು ನಾಯಿಗಳು ಮನೆ ಕಡೆಗೆ ಎಳಿತಿರ್ತವೆ. ಈ ಕಾಡಿನ ಕಡೆಗೆ ಎಳೆಯೋ ನಾಯಿಗಳಿದಾವಲ್ಲ, ಅವು ಶಿಕಾರಿಯನ್ನು ಸರಿಯಾಗಿ ಮಾಡ್ತವೆ, ಅವು ಬೇಟೆಯನ್ನು ಹಿಡಿತವೆ. ಈ ಮನೆ ಕಡೆಗೆ ಎಳೆಯೋ ನಾಯಿಗಳು ಇರ್ತಾವಲ್ಲ, ಇವು ಯಾರು ಬಂದಟ್ಟಿಗೆ ಬೌ 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 ಅಂತ ಮನೆ ಒಳಗಡೆ ಬಂದ್ಬಿಡ್ತವೆ. ನೀವು ಮನೆ ಕಡೆಗೆ ಬರುವ ನಾಯಿಗಳಾಗಬಾರದು. ನಾಯಿ ಅಂದರೆ ನಾನು ಇಲ್ಲಿ ಕನಿಷ್ಠ ಅನ್ನೋ ಅರ್ಥದಲ್ಲಿ ಬಳಸ್ತಾ ಇಲ್ಲ. ಫೇತ್ಫುಲ್, ನಂಬಿಗಸ್ತ ಪ್ರಾಣಿ, ಅದು ಗೌರವದ ಪ್ರಾಣಿ. ನೀವು ಬೇಟೆಗೆ ಹೋಗ್ತಕ್ಕಂಥ ನಾಯಿಯನ್ನು ಅನುಸರಿಸಬೇಕು. ಶಾಲೆಗೆ ಹೋಗುವಲು ನಿಮಗೆ ಸಂತೋಷವಿರಬೇಕು. ಯಾರು ನಿಮ್ಮನ್ನು ಒತ್ತಾಯದಿಂದ ಶಾಲೆಗೆ ಕಳಿಸಬಾರ್ದು. ಇಂಥ ಒಂದು ಮನಸ್ಥಿತಿಯನ್ನು ನೀವು ರೂಢಿಸ್ಕೋಬೇಕು. 1ನೇ ಪಾಯಿಂಟು, ಶಾಲೆಗೆ ಎಲ್ಲ ದಿವಸವೂ ಹೋಗುವುದು, ಸಂತೋಷದಿಂದ ಹೋಗುವುದು. 2ನೇ ಅಂಶ, ಒಬ್ಬ ಆದರ್ಶ ವಿದ್ಯಾರ್ಥಿ ರೂಢಿಸಿಕೊಳ್ಬೇಕಂತ 2ನೇ ಬಹಳ ಮುಖ್ಯವಾದ ಲಕ್ಷಣ, ತನಗೆ ಪಾಠ ಹೇಳ್ತಕ್ಕಂಥ ಶಿಕ್ಷಕ ಅಥವಾ ಶಿಕ್ಷಕಿಯರ ಕ್ಲಾಸಿನೊಳಗಡೆ ಮಾತ್ರ ಪ್ರವೇಶ ಪಡೆಯದೆ ಅವರ ಮನಸ್ಸು ಮತ್ತು ಹೃದಯದ ಒಳಗಡೆ ಪ್ರವೇಶ ಪಡಿಬೇಕು. ಏನು ಹೇಳಿದೆ ನಾನು? ತನಗೆ ಪಾಠ ಹೇಳುವ ಶಿಕ್ಷಕ ಅಥವಾ ಶಿಕ್ಷಕಿಯ ಮನಸ್ಸು ಮತ್ತು ಹೃದಯದ ಒಳಗಡೆ ಪ್ರವೇಶ ಪಡೆದರೆ ಅವನು ಒಬ್ಬ ಆದರ್ಶ ವಿದ್ಯಾರ್ಥಿ ಆಗಲಿಕ್ಕೆ ಸಹಾಯ ಆಗ್ತದೆ. ಏನು ಶಿಕ್ಷಕರ ಮನಸ್ಸು ಮತ್ತು ಹೃದಯದೊಳಗೆ ಪ್ರವೇಶ ಪಡೆಯುವುದು? ಮಕ್ಕಳೇ, ಮೇಷ್ಟ್ರು ನೂರಾರು ಜನರಿಗೆ, ಸಾವಿರಾರು ಜನರಿಗೆ ತಮ್ಮ ಜೀವನದಲ್ಲಿ ಪಾಠ ಹೇಳ್ತಾರೆ. ಅವರೆಲ್ಲರನ್ನೂ ಅವ್ರು ನೆನ್ಪಿಟ್ಕೊಳಕ್ಕಾಗಲ್ಲ. ಕೆಲವರು ಮಾತ್ರ ಅವ್ರು ರಿಟೈರ್ಡ್ ಆದರೂ ಕೂಡ ಅವ್ರಿಗೆ ನೆನಪಿರ್ತಾರೆ. ಯಾರು ನೆನಪಿರ್ತಾರೆ ಅಂದರೆ ಈ ಆದರ್ಶ ವಿದ್ಯಾರ್ಥಿಗಳು ನೆನಪಿರ್ತಾರೆ. ನೀವು ಒಂದು ಸಾರಿ ಆ ಶಿಕ್ಷಕ ಶಿಕ್ಷಕಿಯ ಮನಸ್ಸು ಮತ್ತು ಹೃದಯದ ಒಳಗಡೆ ಹೋದ್ರಿ ಅಂದರೆ ನಿಮ್ಮ ಕಲಿಕೆ ಅತ್ಯಂತ ಸುಗಮವಾಗ್ತದೆ. ಅವರಿಗೆ ನಿಮ್ಮ ಬಗ್ಗೆ ಅಪಾರವಾದ ಪ್ರೀತಿ ಉಂಟಾಗ್ತದೆ. ಆ ಪ್ರೀತಿ ನಿಮ್ಮ ಗುರು ಶಿಷ್ಯರ ಸಂಬಂಧವನ್ನು ಗಟ್ಟಿಗೊಳಿಸ್ತದೆ, ಕಲಿಕೆಯನ್ನು ಸುಗಮಗೊಳಿಸ್ತದೆ, ಹಗುರಗೊಳಿಸ್ತದೆ. ನೀವು ಪ್ರತಿಭಾವಂತರಾಗಿ ಬೆಳೀಲಿಕ್ಕೆ ಸಹಾಯ ಮಾಡ್ತದೆ. ಹೇಗೆ ಶಿಕ್ಷಕರ ಮನಸ್ಸು ಮತ್ತು ಹೃದಯದಲ್ಲಿ ಹೋಗುವುದು? ವಿನಯದ ಮೂಲಕ. ನಿಮಗೆ ಪಾಠ ಹೇಳುವವರ ಬಗ್ಗೆ ಪೂಜ್ಯ ಭಾವನೆಯನ್ನು ಇಟ್ಟುಕೊಳ್ಳುವುದರ ಮೂಲಕ, ಗೌರವವನ್ನು ತೋರಿಸುವುದರ ಮೂಲಕ ಅವರ ಮೆಚ್ಚುಗೆಗೆ ಪಾತ್ರರಾಗಬೇಕು. ಹೇಗೆ? ಮೇಷ್ಟ್ರು ಬರ್ತಾರೆ, ನಮಸ್ಕಾರ ಸರ್, ನಮಸ್ಕಾರ ಮೇಡಮ್ ಅಂತ ಹೇಳಿ ಈ ರೀತಿ ಕೈ ಮುಗಿದು ಒಂದು ಸಾರಿ ಅಂದುಬಿಟ್ರೆ ಅವ್ರಿಗೆ ಎಷ್ಟು ಪ್ರೀತಿ ಉಂಟಾಗ್ತದೆ ಅಂದರೆ, ಅಯ್ಯೋ ಎಷ್ಟು ಒಳ್ಳೆ ಮಗು, ಎಂಥ ಒಳ್ಳೆ ಕಲ್ಚರ್ ಇದೆ ನೋಡ್ರಿ ಮಗುವಿಗೆ ಅಂತ ಹೇಳ ನಿಮ್ಮನ್ನು ಮರೆಯೋಕ್ಕೆ ಸಾಧ್ಯ ಇಲ್ಲ ಅವರು. ಆ ರೀತಿ ನೀವು ಒಂದು ಇಮೇಜನ್ನು ಕ್ರಿಯೇಟ್ ಮಾಡಬೇಕು. ಮೆಚ್ಚಿನ ವಿದ್ಯಾರ್ಥಿ ಆಗಬೇಕು, ಅವರ ಮನಸ್ಸು ಮತ್ತು ಹೃದಯದ ಒಳಗಡೆ ಹೋಗಬೇಕು. 2ನೇ ಅಂಶ, ವಿನಯದ ಜೊತೆಗೆ ಓದು ಬರಹದಲ್ಲಿ ಅವ್ರು ಹೇಳಿದ ಕೆಲಸವನ್ನು ಮಾಡೋದು. ಈ ರೀತಿ ನೀವು ಒಬ್ಬ ಪ್ರತಿಭಾವಂತ ವಿದ್ಯಾರ್ಥಿಯಾಗಿ ರೂಪುಗೊಳ್ಳೋದು. ಅವಾಗೇನಾಗುತ್ತೆ, ಸಾಮಾನ್ಯ ಸಹಜವಾಗಿ ಅವರು ಮನುಷ್ಯರೇ. ಈ ಬುದ್ಧಿವಂತ ಮಕ್ಕಳು, ಶ್ರೀಮಂತ ಮಕ್ಕಳ ಕಡೆಗೆ ಅವ್ರ ಗಮನ ಹೋಗ್ತಿರಲ್ಲ, ಮೇಷ್ಟ್ರದು ಬುದ್ಧಿವಂತ ಮಕ್ಕಳ ಕಡೆಗೆ ಒಂಚೂರು ಗಮನ ಹೋಗ್ತಿರ್ತದೆ. ಹಾಗಾಗಿ ನೀವು ಬುದ್ಧಿವಂತರಾಗಬೇಕು, ಚೆಂದ ಓದಬೇಕು, ಚೆನ್ನಾಗಿ ಬರೀಬೇಕು, ಪ್ರತಿಭಾವಂತರಾಗಬೇಕು. ವಿನಯ ಮತ್ತು ಪ್ರತಿಭಾವಂತಿಕೆಯ ಮೂಲಕ ನೀವು ಶಿಕ್ಷಕರ ಮನಸ್ಸು ಮತ್ತು ಹೃದಯದೊಳಗೆ ಪ್ರವೇಶ ಪಡಿಬೇಕು. ಇದು ಪ್ರತಿಭಾವಂತ ವಿದ್ಯಾರ್ಥಿ ಆಗೋದ್ರ ಮೂಲಕ, ವಿನಯವಂತ ವಿದ್ಯಾರ್ಥಿ ಆಗೋದ್ರ ಮೂಲಕ ನೀವು ಅವರ ಮನಸ್ಸು ಹೃದಯದಲ್ಲಿ ಪ್ರವೇಶ ಪಡೆದರೆ ಇದು ಆದರ್ಶ ವಿದ್ಯಾರ್ಥಿಯ 2ನೇ ಬಹಳ ಮುಖ್ಯವಾದಂಥ ಲಕ್ಷಣ ಆಗ್ತದೆ. ಇನ್ನು 3ನೇದು, ತರಗತಿಯಲ್ಲಿ ಪಾಠ ನಡೆಯುವಾಗ ಬಹಳ ಕ್ರಿಯಾಶೀಲವಾಗಿ ಭಾಗವಹಿಸೋದು. ಏನು ಕ್ರಿಯಾಶೀಲವಾಗಿ ಅಂದರೆ, ಈಗ ಮೇಷ್ಟ್ರು ಪಾಠ ಮಾಡ್ತಿರ್ತಾರೆ, ಏನೋ ಬರ್ತಾರೆ, ಅವ್ರು ಏನೋ ಹೇಳ್ತಾರೆ, ಹೋಗ್ತಾರೆ ಅಂದು ನನ್ನಷ್ಟಕ್ಕೆ ನಾನೇ ಅಲ್ಲಿ ಹಿಂದೆ ಏನೋ ಕೆಲಸ ಮಾಡ್ಕೊಂಡು ಕೂರೋದಲ್ಲ. ಪಾಠವನ್ನು ಹೇಳಕ್ಕೆ ಬಂದಾಗ ಅವರ ಪಾಠವನ್ನು ತುಂಬ ಅಟೆಂಟಿವ್ ಆಗಿ,
ತುಂಬ ಗಮನ ಕೊಟ್ಟು ಕೇಳಬೇಕು. ಆದರ್ಶ ವಿದ್ಯಾರ್ಥಿಯ ಲಕ್ಷಣ ಬಹಳ ಮುಖ್ಯವಾದ ಲಕ್ಷಣ ಇದು. ಫಸ್ಟ್ ಇಂಪ್ರೆಷನ್ ಇಸ್ ದ ಬೆಸ್ಟ್ ಇಂಪ್ರೆಷನ್. ಒಬ್ಬ ಶಿಕ್ಷಕ ಪಾಠ ಹೇಳ್ಬೇಕಾದ್ರೆ ಗ್ರಹಿಸೋದಿದೆಯಲ್ಲ, ಬಹಳ ಗಮನ ಕೊಟ್ಟು ಗ್ರಹಿಸಬೇಕು. ಜೊತೆಗೆ ಯಾವುದಾದ್ರು ಕಾನ್ಸೆಪ್ಟ್ ಅರ್ಥ ಆಗಲಿಲ್ಲ ಅಂದರೆ ಸುಮ್ಮನೆ ಕೂತ್ಕೋಬಾರ್ದು. ಪ್ರಶ್ನೆ ಕೇಳಿ ಅದನ್ನು ಕ್ಲಿಯರ್ ಮಾಡ್ಕೋಬೇಕು. ಪ್ರಶ್ನೆ ಕೇಳೋರು ನಮ್ಮ ಎಷ್ಟು ಬೈಯೋದಿಲ್ಲ. ಒಂದು ವೇಳೆ ಬೈದರೆ, ಪ್ರಶ್ನೆ ಕೇಳಿದ್ದಕ್ಕೆ ಬೈದರೆ, ಒಳ್ಳೆ ಪ್ರಶ್ನೆಯನ್ನು ಕೇಳಿದರೂ ಬೈದರೆ ಅವ್ರ ಒಳ್ಳೆ ಮೇಷ್ಟ್ರ ಆಗಿರಲ್ಲ. ಹಾಗಾಗಿ ಪ್ರಶ್ನೆ ಕೇಳಲಿಕ್ಕೆ ನೀವು ಎಂದೂ ಕೂಡ ಹಿಂದೆ ಮುಂದೆ ನೋಡಬಾರ್ದು. ಕೆಲವು ವಿದ್ಯಾರ್ಥಿಗಳು ಪ್ರಶ್ನೆ ಕೇಳೋದಿಲ್ಲ. ಯಾಕೆ ಕೇಳೋದಿಲ್ಲ ಅಂದರೆ, ಕೇಳಿದ್ರೆ ಇವನಿಗೆ ಅರ್ಥ ಆಗಿಲ್ಲ ನೋಡು ಅಂಥೇಳಿ ಉಳಿದವ್ರು ನಗ್ತಾರೆ, ತಮಾಷೆ ಮಾಡ್ತಾರೆ, ಮೂರ್ಖ ಅಂತ ತಿಳ್ಕೊಳ್ತಾರೆ ಅಂತ. ನಿಮಗೆ ಸ್ಪಷ್ಟವಾಗಿ ನೆನಪಿರಲಿ ಮಕ್ಕಳೇ, ನಡೆಬರೆಡಹದೆ ಕುಳಿತರೆಡ ಹೋರೆ ಅಂತ ಒಬ್ಬ ಕವಿ ಹೇಳ್ತಾನೆ. ಯಾರು ನಡೆದಾಡಕ್ಕೆ ಹೋಗ್ತಾರೆ ಅವರು ನಡಿಲಿಕ್ಕೆ ಹೋದವ್ರು ಎಡವಲಿಕ್ಕೆ ಸಾಧ್ಯ ಐತೆ, ಕುತ್ಕೊಂಡವರು ಎಡವಲಿಕ್ಕೆ ಸಾಧ್ಯ ಐತೆ. ಪ್ರಶ್ನೆ ಕೇಳೋರಿಗೆ ನಗೆಗೀಡಾಗಬಹುದೇ ವಿನಃ ಪ್ರಶ್ನೆ ಕೇಳೋರು, ಪ್ರಶ್ನೆ ಕೇಳದೇ ಇರೋರು ನಗೆಗೀಡಾಗ್ಲಿಕ್ಕೆ ಸಾಧ್ಯವಿಲ್ಲ. ಯಾರೋ ತಮಾಷೆ ಮಾಡ್ತಾರೆ ಅಥವಾ ಯಾರೋ ನಮ್ಮನ್ನು ಟೀಕೆ ಮಾಡ್ತಾರೆ, ಮೂರ್ಖ ಅಂತ ತಿಳ್ಕೊಳ್ತಾರೆ ಅಂತ ನೀವು ಪ್ರಶ್ನೆ ಕೇಳೋದನ್ನು ಬಿಡಬಾರದು. ನಿಮಗೆ ಸ್ಪಷ್ಟವಾಗಿ ಗೊತ್ತಿರಲಿ, ಪ್ರಶ್ನೆ ಕೇಳುವವನು ಜೀವನದಲ್ಲಿ ಒಂದು ಸಾರಿ ಮೂರ್ಖ ಅನಿಸ್ಕೋಬಹುದು, ಪ್ರಶ್ನೆ ಕೇಳದೇ ಇರೋನು ಜೀವನ ಪೂರ್ತಿ ಮೂರ್ಖನಾಗೇ ಇರ್ತಾನೆ. ಆ ಕಾರಣದಿಂದ ಸಮಸ್ಯೆ ಸಂಶಯಗಳಿದ್ದರೆ ಕ್ಲಾಸ್ ರೂಮ್ನಲ್ಲಿ ಪ್ರಶ್ನೆ ಮಾಡಿ ಅದನ್ನು ಕ್ಲಿಯರ್ ಮಾಡ್ಕೋಬೇಕು. ಇದು ಆದರ್ಶ ವಿದ್ಯಾರ್ಥಿಯ 3ನೆಯ ಲಕ್ಷಣ. ಇನ್ನು 4ನೆಯ ಲಕ್ಷಣ, ಒಬ್ಬ ಆದರ್ಶ ವಿದ್ಯಾರ್ಥಿ ತನ್ನ ಸಹಪಾಠಿಗಳೊಂದಿಗೆ, ತನ್ನ ಜೊತೆಗೆ ಕಲಿತಿರ್ತಕ್ಕಂಥ ವಿದ್ಯಾರ್ಥಿಗಳೊಂದಿಗೆ ಪ್ರೀತಿ, ಪ್ರೇಮ, ಸ್ನೇಹ ಇಂತಹ ಮಧುರವಾದ ಸಂಬಂಧವನ್ನು, ಬಾಂಧವ್ಯವನ್ನು ಇಟ್ಟುಕೊಳ್ಳಬೇಕು. ಹೊಡೆದಾಟ, ಜಗಳಾಟ, ದ್ವೇಷ ಇಂಥವುಗಳನ್ನು ಇಟ್ಕೋಬಾರ್ದು. ಪ್ರೀತಿ, ಪ್ರೇಮ, ಸ್ನೇಹ ಇಂಥವುಗಳನ್ನು ಇಟ್ಕೊಳ್ಬೇಕು. ತನಗೆ ಗೊತ್ತಿದ್ದ ವಿಷಯವನ್ನು ಅವರಿಗೆ ಹೇಳ್ಕೊಡ್ಬೇಕು, ಗೊತ್ತಿಲ್ಲದ ವಿಷಯವನ್ನು ಅವರಿಂದ ತಿಳ್ಕೊಳ್ಬೇಕು. ಈ ರೀತಿ ಸಂಬಂಧವನ್ನು, ಒಂದು ಒಳ್ಳೆಯ ಸಂಬಂಧವನ್ನು ಇಟ್ಟುಕೊಳ್ಬೇಕು. ಇದು ಆದರ್ಶ ವಿದ್ಯಾರ್ಥಿಯ 4ನೇ ಲಕ್ಷಣ. ಪರಸ್ಪರ ಸಹಕಾರ. ಈ ಕೆಲವು ವಿದ್ಯಾರ್ಥಿಗಳು ಏನು ಮಾಡ್ತಾರೆ ಅಂದರೆ, ಪರಸ್ಪರ ಸಹಕಾರವನ್ನು ಪರೀಕ್ಷೆಯಲ್ಲಿ ಮಾಡೋಕ್ಕೆ ಹೋಗ್ತಾರೆ. ಪರೀಕ್ಷೆಯಲ್ಲಿ ತಾನು ಬರೆದದ್ದನ್ನು ಅವ್ರಿಗೆ ತೋರಿಸೋದು ಅಥವಾ ಅವ್ರದನ್ನು ನೋಡ್ಕೊಂಡು ಬರೆಯೋದು, ಅದು ಅಲ್ಲಿ ಹೆಲ್ಪ್ ಮಾಡೋದು ಅಂತ ಹೆಲ್ಪನ್ನು ಪದ ಬಳಸ್ತಾರೆ. ಅದು ಹೆಲ್ಪ್ ಅಲ್ಲ, ಅಫೆನ್ಸ್, ಅದು ಅಪರಾಧ. ಹೆಲ್ಪ್ ಮಾಡೋದು ಅಲ್ಲೆಲ್ಲ. ಸ್ನೇಹಿತರಿಗೆ ಹೆಲ್ಪ್ ಮಾಡಬೇಕಾಗಿದ್ದು ಈ ಹಂತದಲ್ಲಿ, ಕಲಿಯುವ ಹಂತದಲ್ಲಿ. ನನಗೆ ಗೊತ್ತಿದ್ದನ್ನು ಅವ್ರಿಗೆ ಹೇಳೋದು, ಗೊತ್ತಿಲ್ಲದನ್ನು ಅವರಿಂದ ತಿಳ್ಕೊಳ್ಳೋದು ಇಲ್ಲಿ ಮಾಡಬೇಕು. ಹೀಗೆ ತನ್ನ ಗೆಳೆಯರೊಂದಿಗೆ, ತನ್ನ ಸಹಪಾಠಿಗಳೊಂದಿಗೆ ಮಧುರವಾದ ಬಾಂಧವ್ಯವನ್ನು ಇಟ್ಟುಕೊಳ್ಳುವುದು ಆದರ್ಶ ವಿದ್ಯಾರ್ಥಿಯ 4ನೆಯ ಲಕ್ಷಣ. 5ನೆಯದು ಮನೆಗೆಲಸ. ಪಾಠ ಆದಮೇಲೆ ಮನೆಯಲ್ಲಿ ಇಂಥದ್ದು ಮಾಡ್ಕೊಂಬರ್ರಿ ಅಂತ ಟೀಚರ್ಸ್ ಕೊಡ್ತಾರೆ ಕೆಲಸವನ್ನು. ಅವತ್ತಿನ ಕೆಲಸವನ್ನು ಅವತ್ತೇ ಮಾಡಿ ಮುಗಿಸೋದು. ಮೇಸ್ಟ್ರ್ ಪೀರಿಯಡ್ ಇನ್ನೂ 3 ದಿವಸ ಬಿಟ್ಟೈತಿ ಅಂತ ಹೇಳಿ ನಾವು ಅದನ್ನು ಬಿಡಬಾರ್ದು. ಅವತ್ತಿನ ಕೆಲಸವನ್ನು ಅಂದೇ ಮಾಡಿ ಮುಗಿಸ್ಬೇಕು. ಯಾವ ಕಾರಣಕ್ಕೂ ನಾಳೆ ಎಂಬುದು ಹಾಳೋ, ನಾಳೆ ಮಾಡೋಣ ಅಂತ ಹೇಳಿ ಬಿಡಬಾರ್ದು. ಅನಿವಾರ್ಯ ಸಂದರ್ಭ, ಇವತ್ತಿನ ಕೆಲಸ ಇವತ್ತು ಮಾಡೋಕ್ಕೆ, ಮನೆಯಲ್ಲಿ ಏನೋ ಸಮಸ್ಯೆ ಇರ್ತಾವಲ್ಲ, ಏನೋ ಸಮಸ್ಯೆ ಆಗ್ಬಿಡ್ತದೆ ಅಥವಾ ಏನೋ ಕಾಯಿಲೆ ಆಗುತ್ತೆ, ಇನ್ನೇನೋ ಮನೆಯಲ್ಲಿ ಬರೆಯೋ ಪರಿಸ್ಥಿತಿನೇ ಇರಲ್ಲ. ಅಂಥ ಸಂದರ್ಭವನ್ನು ಬಿಟ್ಟರೆ ಉಳಿದ ಎಲ್ಲ ಸಂದರ್ಭದಲ್ಲೂ ಅವತ್ತಿನ ಕೆಲಸವನ್ನು ಅವತ್ತೇ ಮಾಡಿ ಮುಗಿಸ್ಬೇಕು. ಸೋಮಾರಿತನ ಮಾಡಬಾರ್ದು. ಒಂದು ವೇಳೆ ಏನೋ ಮನೆಯಲ್ಲಿ ಸಮಸ್ಯೆ ಆಗಿ ಅವರು ಶಿಕ್ಷಕರು ಕೊಟ್ಟು ಹೋಮ್ವರ್ಕನ್ನು ಮಾಡೋಕ್ಕಾಗಲಿಲ್ಲ ಅಂದರೆ ಪ್ರಾಮಾಣಿಕವಾಗಿ ಮೇಸ್ಟ್ರಿಗೆ ಹೋಗಿ ಹೇಳ್ತೀವಿ, ಸರ್ ನಾನು ಮಾಡ್ತಿದ್ದೆ, ಇಂಥ ಸಮಸ್ಯೆ ಇತ್ತು ಮನೆಯಲ್ಲಿ, ಅದಕ್ಕೆ ಮಾಡೋಕ್ಕಾಗಲಿಲ್ಲ ಅಂದರೆ ನಿಜವಾದ ಮೇಸ್ಟ್ರು ಯಾರು ಕೂಡ ನಿಮ್ಮನ್ನು ಹೊಡೆಯಲ್ಲ. ಸಮಸ್ಯೆಯನ್ನು ಅರ್ಥ ಮಾಡ್ಕೊಳ್ತಾರೆ, ಅವರು ಕೂಡ ಮನುಷ್ಯರಾಗಿರ್ತಾರೆ. ಆ ಕಾರಣದಿಂದ ಮೇಸ್ಟ್ರಿಗೆ ಪ್ರಾಮಾಣಿಕವಾಗಿ ಹೋಮ್ವರ್ಕ್ ಮಾಡೋಕ್ಕಾಗಲಿಲ್ಲ ಅಂದರೆ ಈ ಕಾರಣಕ್ಕೆ ಮಾಡೋಕ್ಕಾಗಲಿಲ್ಲ ಸರ್ ಅಂತ ಹೇಳಿ ಸುಳ್ಳು ಹೇಳಬೇಡಿ ಹೋಗಿ ಅವರಿದ್ರಿಗೆ. ನಾನು ಹೇಳಿದೆ 5ನೇದು ಮನೆ ಕೆಲಸವನ್ನು ಒಂದಂದೇ ಮಾಡಿ ಮುಗಿಸುವುದು, ಒಂದಿನ ಕೆಲಸವನ್ನು ಅಂದೇ ಮಾಡಿ ಮುಗಿಸುವುದು. 6ನೇದು ಒಬ್ಬ ಆದರ್ಶ ವಿದ್ಯಾರ್ಥಿ ಟೆಕ್ಸ್ಟ್ ಬುಕ್ ಇರುತ್ತಲ್ಲ, ಪಠ್ಯ ಪುಸ್ತಕ, ಅದನ್ನು ಬಹಳಷ್ಟು ಅವಲಂಬಿಸಬೇಕು. ಇತ್ತೀಚೆಗೆ ಬಹಳ ವಿದ್ಯಾರ್ಥಿಗಳು ಗೈಡ್ ಓದೋದು, ನೋಟ್ಸ್ ಓದೋದು ಇದನ್ನೆಲ್ಲ ಮಾಡ್ತೀವಿ. ಪರೀಕ್ಷೆಯಲ್ಲಿ ಹೆಚ್ಚಿಗೆ ಅಂಕ ತಗೊಳ್ಳಿಕ್ಕೆ ಅದೇನೋ ಒಂದು ಸ್ವಲ್ಪ ಸಹಾಯ ಮಾಡುತ್ತೆ ಅಂತ. ಆದರೆ ಒಬ್ಬ ನಿಜವಾದ ವಿದ್ಯಾರ್ಥಿ ಟೆಕ್ಸ್ಟ್ ಬುಕ್ಕನ್ನು ಬಹಳಷ್ಟು ಚೆನ್ನಾಗಿ ಓದಬೇಕು. ಟೆಕ್ಸ್ಟ್ ಬುಕ್ಕನ್ನು 2 ಸಾರಿ ಅಂತೂ ಓದಲೇಬೇಕು ಅವನು. ಒಂದು ಮೇಷ್ಟ್ರು ಪಾಠ ಮಾಡ್ಲಿಕ್ಕಂತೂ ಮೊದಲು ಒಂದು ಸಾರಿ ಓದ್ಕೊಂಡು ಎಷ್ಟರ ಅರ್ಥ ಆಗಲಿ ಬಿಡಲಿ, ಒಂದು ಸಾರಿ ಫಸ್ಟ್ ಓದ್ಕೋಬೇಕು. ನಾವೆಲ್ಲ
ನಾವು ರಜದಲ್ಲೇ ಬೇರೆಯವ್ರ ಪುಸ್ತಕ ಇಸ್ಕೊಂಡು ಶಾಲೆಗೆ ಹೋಗೋದ್ರೊಳಗೆ ಇಡೀ ಟೆಕ್ಸ್ಟ್ ಬುಕ್ ಓದ್ಕೊಂಡು ಹೋಗ್ತಿದ್ವಿ. ನೀವು ಇಡೀ ಟೆಕ್ಸ್ಟ್ ಬುಕ್ ಓದ್ಕೊಂಡು ಹೋಗೋಕ್ಕಾಗದೇ ಇರ್ಬೋದು, ಆದರೆ ಮೇಷ್ಟ್ರು ಮಾಡಲಿಕ್ಕಂತೂ ಮೊದಲು ಒಂದು ಸಾರಿ ಅವ್ರು ಮಾಡುವ ಪಾಠವನ್ನು ಓದ್ಕೋಬೇಕು. ಆಮೇಲೆ ಅವ್ರು ಪಾಠ ಮಾಡಿದ ಮೇಲೆ ಇನ್ನೊಂದು ಸಾರಿ ಓದಬೇಕು. ಇಲ್ಲಿ ಈ ಟೆಕ್ಸ್ಟ್ ಬುಕ್ಕನ್ನು ಓದಬೇಕಾದಾಗ ನೀವು ಬಹಳ ಮುಖ್ಯವಾಗಿ ಬಹಳ ಗಮನ ಕೊಟ್ಟು ಓದಬೇಕು ಮತ್ತು ಅರ್ಥ ಮಾಡ್ಕೊಳ್ಳೋಕೆ ಪ್ರಯತ್ನ ಮಾಡಬೇಕು. ಅಲ್ಲಿರ್ತಕ್ಕಂಥ ಮುಖ್ಯಾಂಶಗಳು ಏನು ಅಂತಕ್ಕಂಥದ್ದನ್ನು ಅರ್ಥ ಮಾಡ್ಕೊಳ್ಬೇಕು. ಕಂಠಪಾಠ ಮಾಡಬಾರ್ದು. ಟೆಕ್ಸ್ಟ್ ಬುಕ್ಕನ್ನು ಕಂಠಪಾಠ ಮಾಡಬೇಕು, ಅದು ಅತ್ಯಂತ ಕೆಟ್ಟ ಪದ್ಧತಿ. ಟೆಕ್ಸ್ಟ್ ಬುಕ್ಕನ್ನು ಕಂಠಪಾಠ ಮಾಡೋದು ನಿಮಗೆ ಯಾವ ಸಂದರ್ಭಕ್ಕೆ ಏನೇನು ಸಮಸ್ಯೆ ಉಂಟಾಗುತ್ತೆ ಅಂದರೆ ನಿಮಗೆ ತಮಾಷೆ ಅನಿಸ್ಬೋದು. ನಮ್ಮ ಪಕ್ಕದ ಮನೆಯಲ್ಲಿ ಒಬ್ಬ ವಿದ್ಯಾರ್ಥಿನಿ ಇದ್ಲು. ಅವಳು ಯಾವುದೋ ಕಾನ್ವೆಂಟ್ನಲ್ಲಿ ಓದ್ತಾ ಇದ್ದು. ಆ ಕಾನ್ವೆಂಟ್ನ ಬರೀ ಕಂಠಪಾಠ ಮಾಡೋದು ಹೇಳ್ಕೊಡೋರು. ಆ ಹುಡುಗಿ ಇಡೀ ಟೆಕ್ಸ್ಟ್ ಬುಕ್ಕೆ ಕಂಠಪಾಠ ಮಾಡೋದು. ಅದು CET ಆಗಿ MBBS ಸೀಟ್ಸ್. MBBS ಎಷ್ಟು ದಪ್ಪ ಇರ್ತವೆ MBBS ಪುಸ್ತಕ. ಇಡೀ MBBS ಪುಸ್ತಕನೇ ಟೆಕ್ಸ್ಟ್ ಬುಕ್ಕನ್ನೇ ಕಂಠಪಾಠ ಮಾಡೋಕ್ಕೆ ಪ್ರಯತ್ನ ಮಾಡ್ತಾಯಿದ್ವಿ. ಪುಣ್ಯಕೊಳ MBBS ಪಾಸ್ ಆಗಲಿಲ್ಲ. ಪಾಸ್ ಆಗಿದ್ದರೆ ರೋಗಿಗಳು ಬಂದಾಗ ಚೀಟಿ ಬರೀಬೇಕಲ್ಲ, ಔಷಧಿ ಚೀಟಿನೂ ಅವಳು ನೆನಪು ಮಾಡ್ಕೊಂಡು ಕಂಠಪಾಠ ಮಾಡ್ಕೊಂಡು ಬರೀತಿದ್ಲು. ಏನು ನಾನು ಯಾಕೆ ಹೇಳ್ತೀನಿ ಅಂದರೆ, ಕಂಠಪಾಠ ಮಾಡಿಕೊಂಡದ್ದು ಕಂಠದಿಂದ ಮೇಲೇನೆ ಉಳ್ಕೊಳ್ತದೆ. ನಿಮಗೆ ಪರೀಕ್ಷೆಯಲ್ಲಿ ಒಂದು ಸಾಲು ನೆನಪು ಬರಲಿಲ್ಲ ಅಂದರೆ ಬರೆಯೋಕ್ಕಾಗೋದಿಲ್ಲ. ಆದರೆ ನೀವು ಅರ್ಥ ಮಾಡಿಕೊಂಡು ಓದಿದರೆ ನಿಮ್ಮದೇ ಆದಂಥ ಭಾಷೆಯಲ್ಲಿ ಅದನ್ನು ಬರೀಲಿಕ್ಕೆ ಸಾಧ್ಯ ಆಗ್ತದೆ. ಹಾಗಾಗಿ ನಾವು ಟೆಕ್ಸ್ಟ್ ಬುಕ್ಕನ್ನು ಓದಬೇಕು. ಟೆಕ್ಸ್ಟ್ ಬುಕ್ಕನ್ನು ಬಹಳಷ್ಟು ಪ್ರಶ್ನೆಗಳು ಟೆಕ್ಸ್ಟ್ ಬುಕ್ಕನ್ನು ಆಧರಿಸೇ ಬರೋದರಿಂದ ಟೆಕ್ಸ್ಟ್ ಬುಕ್ಕನ್ನು ನೀವು ಹೆಚ್ಚು ಅವಲಂಬಿಸಿರಬೇಕು. ಆದರ್ಶ ವಿದ್ಯಾರ್ಥಿಗಳು ಟೆಕ್ಸ್ಟ್ ಬುಕ್ಕನ್ನು ಓದ್ತಾರೆ ಮತ್ತು ಅರ್ಥ ಮಾಡಿಕೊಂಡು ಓದುತ್ತಾರೆ. ಕಲಿಕಾಂಶಗಳನ್ನು, ಮುಖ್ಯಾಂಶಗಳನ್ನು ಅರ್ಥ ಮಾಡಿಕೊಳ್ತಾರೆ. 7ನೇದು, ತಾವು ಓದಿದಂತಹ ಟೆಕ್ಸ್ಟ್ ಬುಕ್ಕು, ಅಲ್ಲಿ ಗ್ರಹಿಸಿದಂಥ ಕಲಿಕಾಂಶಗಳು ಮತ್ತು ಮೇಷ್ಟ್ರ ಪಾಠ ಹೇಳಿದ್ದು, ಇದರ ಆಧಾರದ ಮೇಲೆ 2 ರೀತಿಯ ನೋಟ್ಸನ್ನು ಮಾಡ್ಕೋಬೇಕು. ಮೊದಲ ಹಂತದಲ್ಲಿ ಒಂದು ನೋಟ್ಸ್, ವಿವರವಾದಂಥ ಒಂದು ನೋಟ್ಸು, ಇನ್ನೊಂದು ಕೀ ನೋಟ್ಸ್ ಅಂತ ಹೇಳಿ ಕರಿತೀವಿ. ಆ ಕೀ ನೋಟ್ಸ್ ಏನು ಅಂತ ನಾನು ನೆಕ್ಸ್ಟ್ ಪಾಯಿಂಟ್ನಲ್ಲಿ ಹೇಳ್ತೇನೆ. ವಿವರವಾದ ಟೆಕ್ಸ್ಟ್ ಬುಕ್ನಲ್ಲಿರ್ತಕ್ಕಂಥ ಪ್ರಶ್ನೆಗಳು ಅಥವಾ ಟೀಚರ್ಸ್ ಕೊಟ್ಟಿರ್ತಕ್ಕಂಥ ಪ್ರಶ್ನೆಗಳು, ಇವುಗಳನ್ನ ವಿವರವಾದಂಥ ನೋಟ್ಸನ್ನು ನೀವು ಮಾಡ್ಕೋಬೇಕು. ಯಾರೋ ಮಾಡಿದ ನೋಟ್ಸನ್ನು ನೀವು ಓದಕ್ಕೆ ಹೋಗಬಾರ್ದು. ಯಾರೋ ಮಾಡಿದ ನೋಟ್ಸನ್ನು ನೀವು ಓದೋದ್ರಿಂದ ಒಬ್ಬ ಆದರ್ಶ ವಿದ್ಯಾರ್ಥಿಯಾಗಿ ಸಾಧ್ಯ ಅಲ್ಲ, ನೀವು ಸಾಧನೆ ಮಾಡೋಕ್ಕೂ ಆಗೋದಿಲ್ಲ. ನೀವೇ ಸ್ವತಃ ನೋಟ್ಸ್ ಮಾಡಬೇಕು. ನಿಮ್ಮದೇ ಭಾಷೆಯಲ್ಲಿ, ನಿಮ್ಮದೇ ಆದಂಥ ಭಾಷೆಯಲ್ಲಿ ನೋಟ್ಸನ್ನು ರೆಡಿ ಮಾಡಿಕೊಂಡ್ರೆ, ನೋಟ್ಸ್ ಬರೆದು ನೀವು ರೆಡಿ ಮಾಡ್ಕೊಳ್ಳೋದ್ರೊಳಗೆ ನಿಮ್ಮ ಅರ್ಧ ಅದರ ಕಲಿಕಾಂಶ ನಿಮ್ಮ ಮನಸ್ಸಿನಲ್ಲಿ ಉಳ್ಕೊಂಡು ಬರ್ತದೆ. ಇನ್ನು ಪರೀಕ್ಷೆ ಟೈಮ್ನಾಗ ಒಂದು ಸ್ವಲ್ಪ ನೋಡಿಬಿಟ್ರೆ ತಕ್ಷಣ ಅದು ನೆನಪಿಗೆ ಬರ್ತದೆ. ಹಾಗಾಗಿ ಸ್ವಂತವಾಗಿರ್ತಕ್ಕಂಥ ನೋಟ್ಸನ್ನು ನೀವು ತಯಾರು ಮಾಡ್ಕೋಬೇಕು, ವಿವರವಾದಂಥ ನೋಟ್ಸು. ಇನ್ನೊಂದು ಕೀ ನೋಟ್ಸ್ ಅಂತ ಮಾಡ್ಕೋಬೇಕು. ಈ ಕೀ ನೋಟ್ಸ್ ಏನು ಅಂದರೆ, ಒಂದೊಂದೇ ಶಬ್ದ ಅಥವಾ 2 ಶಬ್ದ ಹೀಗೆ. ನನ್ನ ಕೀ ನೋಟ್ಸ್ ಇರೋದು ನಾನು ಹೇಗೆ ಮಾಡ್ಕೊಳ್ತಿದ್ದೆ ಅಂದರೆ, ಪರೀಕ್ಷೆ ಟೈಮಿಯಲ್ಲಿ ಈಗ ಉದಾಹರಣೆಗೆ ಕುಪ್ಪಳಿ, ಕುವೆಂಪು 2004 ಇಷ್ಟೇ ಬರ್ಕೊಂತಿದ್ದೆ. ಅದರಿಂದ ಒಂದು ವಾಕ್ಯವನ್ನು ರಚನೆ ಮಾಡು. ಹೇಗೆ? ಇದರ ನೆಕ್ಸ್ಟ್ ಸ್ಟೆಪ್ ನಾನು ನೋಟ್ಸ್ ಆದಮೇಲೆ ಹೇಳ್ತಕ್ಕಂಥದ್ದು 8ನೇ ಪಾಯಿಂಟು ರೀಕಾಲಿಂಗ್. ರಿಕಾಲಿಂಗ್ ಅಂದರೆ, ಈಗ ನೀವು ನೋಡಿರ್ತೀರಿ, ದನ ಎಮ್ಮೆ ಇವೆಲ್ಲ ಅವಸರದಲ್ಲಿ ಮೇಯ್ದು ಬಂದು ಆ ಮರದ ಕೆಳಗಡೆ ಮಲ್ಕೊಂಡು ಮೆಲ್ಕು ಹಾಕ್ತಾ ಇರ್ತಾರೆ. ಅಂದರೆ ತಾನು ಅವಸರದಲ್ಲಿ ಮೇಯ್ದು ಬಂದಿರತಕ್ಕಂಥ ಹುಲ್ಲನ್ನು ಅಥವಾ ಆಹಾರವನ್ನು ಮತ್ತೆ ತೆಗೆದುಕೊಂಡು ಬಾಯಿಗೆ ಚೆನ್ನಾಗಿ ಜಗದು ನುಂಗ್ತಾರೆ. ಒಬ್ಬ ವಿದ್ಯಾರ್ಥಿ ಶಾಲೆಯಲ್ಲಿ ಪಾಠ ಕೇಳೋ 40 ನಿಮಿಷದ ಮೇಷ್ಟ್ರು ಕೂಡ ಅವಸರದಲ್ಲಿ ಏನೋ ಪಾಠ ಮಾಡಿರ್ಬೋದು. ಅಪ್ಪ ಮನೆ ಓದಿದ ಟೆಕ್ಸ್ಟ್ ಬುಕ್ ಇರ್ತದೆ. ಸೊ ಇದನ್ನೆಲ್ಲದನ್ನು ಕೂಡ ರೀಕಾಲ್ ಮಾಡೋದು ಬಹಳ ಮುಖ್ಯವಾಗಿರ್ತಕ್ಕಂಥ ಹಂತ. 8ನೇ ಪಾಯಿಂಟು ಕಲಿತ ವಿಷಯಗಳನ್ನು ರೀಕಾಲ್ ಮಾಡ್ತಕ್ಕಂಥ. ಏನು ರೀಕಾಲ್? ನೆನ್ಪು ಮಾಡ್ಕೊಳ್ಳೋದು ಹೆಂಗೆ? ಈ ನೆನ್ಪು ಮಾಡ್ಕೊಳ್ಬೇಕಾದ್ರೆ ನಿಮ್ಮ ಕೈಯ ಟೆಕ್ಸ್ಟ್ ಬುಕ್ಕೇ ಹಿಡ್ಕೋಬೇಕಾಗಿಲ್ಲ. ಒಂದು ಕೆಲಸ ಮಾಡ್ಬೇಕಾದ್ರೆ ಅದು ನೆನ್ಪು ಮಾಡ್ಕೋಬೋದು. ಒಂದು ಪ್ರಶ್ನೆ ಉತ್ತರವನ್ನು ಒಂದು ಕೆಲಸ ಮಾಡಬೇಕಾದ್ರೆ, ಒಂದು ಪಾತ್ರೆ ತೊಳಿಬೇಕಾದ್ರೆ ನಾವು ನೆನ್ಪು ಮಾಡ್ಕೊಬೋದು, ಒಂದು ಅಡುಗೆ ಮಾಡಬೇಕಾದ್ರೆ ನೆನ್ಪು ಮಾಡ್ಕೋಬೋದು. ನನ್ನ ಅನುಭವವನ್ನು ಕೇಳಿದರೆ, ನಾನು ಚಿಕ್ಕ ವಿದ್ಯಾರ್ಥಿ ಆಗಿದ್ದಾಗ ದನಗಳನ್ನು ಮೇಯಿಸಲಿಕ್ಕೆ ಹೋಗ್ತಾ ಇದ್ದೆ. ದನಗಳನ್ನು ಮೇಯಿಸ್ಲಿಕ್ಕೆ ಹೋದಾಗ ಅಲ್ಲಿಗೆ ಒಟ್ಟು ನನ್ನ ಟೆಕ್ಸ್ಟ್ ಬುಕ್ಕನ್ನು ಹೊತ್ಕೊಂಡು ಹೋಗಕ್ಕೆ ಆಗ್ತಿರ್ಲಿಲ್ಲ. ಸೊ ಈ ರೀತಿ ನಂದೊಂದು ಕೀ ನೋಟ್ಸ್ ಇರೋದು. ಈ ಕೀ ನೋಟ್ಸ್ನಲ್ಲಿ 6 ಪುಸ್ತಕಗಳ ಎಲ್ಲ ಅಂಶಗಳನ್ನು ನಾನು ಸಣ್ಣಕ್ಕೆ ಬರೆದಿಟ್ಕೊತಿದ್ದೆ.
ಕದ್ದಿಟ್ಕೊಂಡು ಆ ದನಗಳನ್ನು ಮೇಯ್ಲಿಕ್ಕೆ ಬಿಟ್ಟು ಆ ಕಂಬಳಿ ಕೊಪ್ಪೆ, ಮಳೆ ಬರಬಾರ್ದಂಥ ಕಂಬಳಿ ಕೊಪ್ಪೆ ಹೊತ್ಕೊಂಡ್ರೆ ಅದರೊಳಗಡೆ ಹೀಗೆ ನೋಡ್ಕೋತ ಹೋಗ್ತೀವಿ. ಸ್ವಲ್ಪ ಹೊತ್ತು ನೋಡ್ಕೊಳ್ತಿದ್ದೆ, ಒಂದು ಶಬ್ದ ನೋಡ್ಕೊಂಡಟ್ಟಿಗೆ ಒಂದು ವಾಕ್ಯ ನೆನಪಿಗೆ ಬರೋದು, ಮತ್ತೊಂದು ಶಬ್ದ ನೋಡ್ಕೊಂಡ್ರೆ ಮತ್ತೊಂದು ವಾಕ್ಯ ನೆನಪಿಗೆ ಬರೋದು. ಹೀಗೆ ಇಡೀ ನಾನು ಮನೆಯಲ್ಲಿ ಓದಿರ್ತಕ್ಕಂಥ, ಶಾಲೆಯಲ್ಲಿ ಕೇಳಿರ್ತಕ್ಕಂಥ ಎಲ್ಲ ಪಾಠಗಳನ್ನು ನನ್ನ ಕೆಲಸ ಮಾಡ್ತಾ, ನಾನು ದನ ಕಾಯುವ ಕೆಲಸ ಮಾಡ್ತಾನೆ ಅದನ್ನು ನೆನಪು ಮಾಡ್ಕೊಳ್ತಾ ಇದ್ದೆ. ಸೊ ಈ ನೆನಪು ಮಾಡಿಕೊಳ್ಳೋದು, ನೀವು ಯಾವುದೇ ಕೆಲಸದಲ್ಲಿದ್ದರೂ ಕೂಡ ನೆನಪು ಮಾಡಿಕೊಳ್ಬೋದು. ಕೈಯಲ್ಲಿ ಪುಸ್ತಕ, ದೊಡ್ಡ ದೊಡ್ಡ ಪುಸ್ತಕ ಹಿಡ್ಕೊಂಡೇ ಅದನ್ನು ಮಾಡಬೇಕಾಗಿಲ್ಲ. ಇದು ಬಹಳ ಮುಖ್ಯವಾಗಿ ನೀವು ಕಲಿತ ವಿಷಯಗಳನ್ನು ಮನನ ಮಾಡಲಿಕ್ಕೆ ಸಹಾಯ ಮಾಡ್ತದೆ. 8ನೇ ಅಂಶ ರಿಕಾಲಿಂಗ್, ನೆನಪು ಮಾಡಿಕೊಳ್ತದೆ. ಇನ್ನು 9ನೇ ಅಂಶ ಒಂದು ಕಲಿತ ವಿಷಯವನ್ನು ಪ್ರೆಸೆಂಟ್ ಮಾಡ್ತಕ್ಕಂಥದ್ದು. ಏನು ಪ್ರೆಸೆಂಟ್ ಮಾಡೋದು? ಈಗ ಪಾಠ ಕೇಳಿದ್ದು ಎಲ್ಲದನ್ನು 2 ರೀತಿ ಪ್ರೆಸೆಂಟ್ ಮಾಡ್ತೀವಿ. ವಿದ್ಯಾರ್ಥಿಗಳು 2 ರೀತಿ ಪ್ರೆಸೆಂಟ್ ಮಾಡ್ತೀವಿ. ಒಂದು ಹೇಳೋವಂಥ ಸಂದರ್ಭ ಬರ್ಬೋದು, ಕ್ಲಾಸ್ ರೂಮ್ನಲ್ಲಿ ನಾನು ಏನೇನು ಕಲ್ತಿದ್ದೀನಿ ಅಂತ ಮೇಸ್ಟ್ರಿಗೆ ಒಪ್ಸೋದು ಬರ್ಬೋದು, ಪರೀಕ್ಷೆ ಬರೆಯೋದು ಬರ್ಬೋದು. ಇವೆರಡೂ ಕೂಡ ಪ್ರೆಸೆಂಟೇಷನ್ನು ಬಹಳ ಮುಖ್ಯವಾದ ಹಂತ. ನೀವೇನು ಕಲ್ತಿದ್ದೀರಿ ಅಂತ ಮುಖ್ಯವಾಗಿ ಗುರುತಿಸೋದೇ ಅಲ್ಲಿ. ಪ್ರೆಸೆಂಟೇಷನ್ನಲ್ಲಿ ಹೇಗಿರಬೇಕು ಅಂದರೆ, ನೀವು ಬಳಸುವ ಭಾಷೆ, ಉದಾಹರಣೆ ಪರೀಕ್ಷೆ ಬರೀತಾ ಇದ್ದೀರಿ ಅಂದರೆ ಆ ಬರೆಯುವ ಭಾಷೆ ಸುಂದರವಾಗಿರಬೇಕು, ಅಚ್ಚುಕಟ್ಟುತನ ಇರಬೇಕು. ಕೆಲವರು ನಿಮಗೆ ಹೇಳ್ಕೊಡ್ತಾರೆ, ಕೆಟ್ಟವರು ಅವ್ರು ಹೇಳ್ಕೊಡೋರು. ಏನು ಹೇಳ್ಕೊಡ್ತಾರೆ ಅಂದರೆ, ಒಂದು ಉತ್ತರ ಬರೀಬೇಕಾದ್ರೆ ಉತ್ತರ ಮೇಲೆ ಕೆಳಗೆ ಚೆನ್ನಾಗಿ ಬರೀ, ಒಳಗಡೆ ಏನಾರ ಬರೀ. ಇದು ಶಿಕ್ಷಕರಿಗೆ ಅಥವಾ ವ್ಯಾಲ್ಯೂಯೇಟರಿಗೆ ಮೋಸ ಮಾಡ್ತಕ್ಕಂಥದ್ದನ್ನು ಹೇಳಿಕೊಡುವ ವಿಧಾನ. ಇದನ್ನು ಮೇಷ್ಟ್ರು ಕೂಡ ಹೇಳ್ಕೊಡ್ಬಾರ್ದು, ನೀವು ಕೂಡ ಒಂದು ವೇಳೆ ಯಾರು ಹೇಳ್ಕೊಟ್ಟು ಅದನ್ನು ಅನುಸರಿಸಬಾರದು. ಇದು ಆದರ್ಶ ವಿದ್ಯಾರ್ಥಿಯ ಲಕ್ಷಣ ಅಲ್ಲ, ಕೆಟ್ಟ ವಿದ್ಯಾರ್ಥಿಗಳ ಲಕ್ಷಣ. ಏನು, ನನಗೆ ಎಷ್ಟು ಗೊತ್ತಿದೆಯೋ ಅದಕ್ಕಿಂತ ಹೆಚ್ಚು ಗೊತ್ತಿದೆ ಅಂತ ಹೇಳಿ ಮೋಸದಿಂದ ತೋರಿಸ್ತಕ್ಕ ಹೋಗ್ತಕ್ಕಂಥದ್ದು. ಪ್ರಾಮಾಣಿಕತೆ ಇರಲಿ, ಪ್ರಾಮಾಣಿಕವಾಗಿರಬೇಕು, ಸುಂದರವಾಗಿರಲಿ. ಈಗ ಯಾಕೆ ಮೋಸ? ಈಗ ಉದಾಹರಣೆಗೆ ಅನೇಕ ಜನ ರೈತರ ಮಕ್ಕಳು ಇರ್ತೀರಿ, ಒಂದು ಟೊಮೆಟೊ ಬೆಳೆದಿರ್ತಾರೆ, ಒಬ್ಬ ನಿಮ್ಮ ಅಪ್ಪ ಮಾರಕ್ಕೆ ಹೋಗಬೇಕಾದ್ರೆ ಟೊಮೆಟೊ ಹಣ್ಣು ಅರ್ಧ ಕೆಟ್ಟಿರ್ತದೆ. ಆ ಟೊಮೆಟೊ ಹಣ್ಣು, ಕೆಟ್ಟ ಹಣ್ಣನ್ನು ಚೀಲದಲ್ಲಿ ಕೆಳಗಡೆ ಹಾಕಿ ಮೇಲೆ ಒಳ್ಳೆ ಹಣ್ಣನ್ನು ಹಾಕಿ ಇಡೀ ಮೂಟೆ ಚೆನ್ನಾಗಿದೆ ಅಂತ ತೋರ್ಸಕ್ಕೆ ಹೋಗ್ತಾರೆ? ನೀವು ಹೋಗಲ್ಲ. ಹಾಗೆ ಮಾಡಬಾರ್ದು, ಮೋಸ ಮಾಡಬಾರ್ದಂಗೆಲ್ಲ ಅಂತ ಹೇಳಿ ಆ ಕೊಳೆತ ಟೊಮೆಟೊ ಹಣ್ಣನ್ನು ತೆಗೆದು ಅದು ಕಡಿಮೆ ರೇಟಿಗೆ ಕೊಡ್ತಾರೆ ಅಥವಾ ಬಿಡ್ತಾರೆ. ಈ ಒಳ್ಳೆ ಹಣ್ಣು ಅಂತ ಕೊಟ್ಟದ್ದು ಒಟ್ಟು ಒಳ್ಳೆಯ ಹಣ್ಣು ಇರ್ತದೆ. ನೀವು ಕೂಡ ಪರೀಕ್ಷೆ ಬರೆಯುವಾಗ ನಿಮ್ಮ ಉತ್ತರ ಸಣ್ಣಕ್ಕಿದ್ರೂ ಚಿಂತೆ ಇಲ್ಲ, ಸ್ವಲ್ಪ ಇದ್ರೂ ಚಿಂತೆ ಇಲ್ಲ. ಮೋಸ ಮಾಡಬೇಡಿ. ಮೇಲೆ ಕೆಳಗೆ ಒಳ್ಳೆಯದು ಬರೋದು, ಒಳಗಡೆ ಏನಾದರೂ ತುಂಬೋದು. ಆ ಮೋಸಗಾರಿಕೆಯನ್ನು ಅಲ್ಲಿ ಕಲ್ತ್ರೆ ನೀವು ಜೀವನ ಪರ್ಯಂತ ಮೋಸಗಾರರಾಗ್ತಿರೋ ಹೊರತಾಗೂ ಆದರ್ಶ ವಿದ್ಯಾರ್ಥಿಗಳಾಗಲ್ಲ. ಆದ ರೀತಿ ಅದನ್ನು ಮಾಡಕ್ಕೆ ಹೋಗಬೇಡಿ. ಆಮೇಲೆ ಉತ್ತರಗಳು ಬರೆಯುವಾಗ ನೇರವಾಗಿರಬೇಕು. ಈಗ ನೋಡಿ, ಮೇಷ್ಟ್ರು ನಿಮಗೆ ಉತ್ತರವನ್ನು ಹೇಳೋದು ಬೇರೆ, ನೀವು ಮೇಷ್ಟ್ರಿಗೆ ಉತ್ತರ ಹೇಳೋದು ಬೇರೆ. ಮೇಷ್ಟ್ರು ನಿಮಗೆ ವಿವರವಾಗಿ ಹೇಳ್ತಾರೆ, ಯಾಕೆಂದ್ರೆ ಅದು ಅರ್ಥ ಮಾಡಿಸ್ಬೇಕಾಗಿರ್ತದೆ. ಅವರು ಅದಕ್ಕೆ ವಿವರವಾಗಿ ಹೇಳ್ತಾರೆ. ಅವ್ರು ಹೆಂಗೆ ಹೇಳಿದ್ರು ಹಾಗೇ ನೀವು ವಾಪಸ್ ಹೇಳಬೇಕಾಗಿಲ್ಲ. ಯಾಕೆಂದರೆ ನೀವು ವಿವರವಾಗಿ ಅವರಿಗೆ ಅರ್ಥ ಮಾಡ್ಸೋಕ್ಕಲ್ಲ ಹೇಳೋದು, ನೀವು ಹೇಳಿದ್ದು ನನಗೆ ಅರ್ಥ ಆಗಿದೆ ಅಂತೇಳಿ ಅದನ್ನು ತಿಳಿಸ್ಲಿಕ್ಕೆ. ಹಾಗಾಗಿ ಸಂಕ್ಷಿಪ್ತವಾಗಿರಬೇಕು, ಉತ್ತರ ನೇರವಾಗಿರಬೇಕು, ಸುಂದರವಾಗಿರಬೇಕು, ಮೋಸದಿಂದ ಕೂಡಿರಬಾರದು. ಪ್ರೆಸೆಂಟೇಷನ್ನು ಬ್ಯೂಟಿಫುಲ್ ಆಗಿರಲಿ ಮತ್ತು ಆನೆಸ್ಟಿ ವೆರಿ ಇಂಪಾರ್ಟೆಂಟ್. ದ ಆನೆಸ್ಟ್ ಪ್ರೆಸೆಂಟೇಷನ್, ಪ್ರಾಮಾಣಿಕವಾಗಿರ್ತಕ್ಕಂಥ ಪ್ರಸ್ತುತಿ, ಇದು ಬಹಳ ಮುಖ್ಯವಾಗಿ 9ನೇ ಅಂಶ. ಇನ್ನು 10ನೇದು, ಇದನ್ನೆಲ್ಲ ಮಾಡಬೇಕಾದ್ರೆ ಟೈಮ್ ಮ್ಯಾನೇಜ್ಮೆಂಟ್ ಬಹಳ ಮುಖ್ಯವಾದ ಸಂಗತಿ. ಒಬ್ಬ ಆದರ್ಶ ವಿದ್ಯಾರ್ಥಿ ತನಗಿರ್ತಕ್ಕಂಥ ಸಮಯವನ್ನು ಬಹಳ ಅಚ್ಚುಕಟ್ಟಾಗಿ ನಿರ್ವಹಣೆ ಮಾಡ್ತಾನೆ. ನಮ್ಮ ದೇಶದಲ್ಲಿ ನೀವು ಕೇಳಿದಿರಿ, ನಾನು ಅದು ಮಾಡಬೇಕು ಇದು ಮಾಡಬೇಕು, ಏನು ಮಾಡೋದು, ಟೈಮೇ ಸಿಗೋದು ಅಂತ. ನಮ್ಮ ದೇಶದಾಗ ಎಲ್ಲ ಸಿಗ್ತದೆ, ಕೊರತೆ ಇರೋದು ಟೈಮಿಂಗ್ ಮಾತ್ರ. ಹೀಗೆ ಟೈಮ್ ಇಲ್ಲ ಅನ್ನೋರಲ್ಲಿ 70 ಭಾಗ ಜನ ಸೋಮಾರಿಗಳಾಗಿರುತ್ತಾರೆ. ಮಕ್ಕಳೇ, ಈ ಪ್ರಪಂಚದಲ್ಲಿ ಎಂದೆಂದೂ ನಾವು ಮರೆಯಲಾರದಂತಹ ಗಂಭೀರವಾದಂತಹ ಗನಂದಾರಿ ಕೆಲಸಗಳನ್ನು ಮಾಡಿರ್ತಕ್ಕಂಥವ್ರು, ದೊಡ್ಡ ದೊಡ್ಡ ಸಾಧನೆ ಮಾಡಿರ್ತಕ್ಕಂಥವ್ರು ಏನಾದರೆ, ಅವರಿಗೆ ಇದ್ದದ್ದು ದಿನಕ್ಕೆ 24 ಗಂಟೆ. ನಮಗೂ ಇರೋದು 24 ಗಂಟೆ. ಅವ್ರಿಗೆ ಸಾಧನೆ ಮಾಡೋಕ್ಕಾಯ್ತು, ನಮಗೆ ಆಗ್ತಾ ಇಲ್ಲ ಅಂತಂದರೆ ಬಹಳ ಮುಖ್ಯವಾಗಿ ಅದರಲ್ಲಿ ಇರ್ತಕ್ಕಂಥ ದೋಷ ಸಮಯದ ನಿರ್ವಹಣೆ. ಒಬ್ಬ ಆದರ್ಶ ವಿದ್ಯಾರ್ಥಿ ತನಗಿರುವ 24 ಗಂಟೆಗಳನ್ನು ಬಳಸಿಕೊಳ್ಳಬೇಕು. 24 ಗಂಟೆ ಓದಬೇಕು ಅಂತ ನಾನು ಹೇಳಿಲ್ಲ. ನಿದ್ದೆ ಮಾಡೋದು ಕೂಡ ಒಂದು ಕೆಲಸ ಅಂತ ಪರಿಗಣಿಸ್ಬೇಕು. TV ನೋಡುತ್ತಿದ್ರೆ ಅದು ಒಂದು ಕೆಲಸ ಅಂತ ಪರಿಗಣಿಸ್ಬೇಕು.
ಹಾಳು ಹರಟೆಯಲ್ಲಿ ತನ್ನ ಸಮಯವನ್ನು ಕಳಿಬಾರ್ದು. ಈ ವಿದ್ಯಾರ್ಥಿ ಜೀವನದಲ್ಲಿ ಏನಾದರೂ ನೀವು ಸಮಯವನ್ನು ಹಾಳು ಮಾಡೋದನ್ನು ಕಲಿತ್ರೆ ಜೀವನ ಪರ್ಯಂತ ನೀವು ಏನನ್ನೂ ಸಾಧನೆ ಮಾಡೋಕ್ಕಾಗಲ್ಲ. ಇವ್ರ ಸುದ್ದಿ ಮಾತಾಡೋದು, ಹಾಳು ಹರಟೆ ಹೊಡೆಯೋದು, ಇಂಥ ವ್ಯಕ್ತಿಗಳಾಗಿಬಿಡ್ತೀರಿ. ಆ ಕಾರಣದಿಂದ ಸಮಯವನ್ನು, ಇವತ್ತು ಕಳೆದಂಥ ಸಮಯ ಇನ್ನೆಂದಿಗೂ ನಿಮ್ಮ ಜೀವನದಲ್ಲಿ ಸಿಗೋದಿಲ್ಲ. ಟೈಮ್ ಆ್ಯಂಡ್ ಟೈಡ್ ವೆಯ್ಟ್ ಫಾರ್ ನನ್, ಯಾರಿಗೂ ಕಾಯೋದಿಲ್ಲ ಸಮುದ್ರದ ಅಲೆ ಮತ್ತು ಸಮಯ. ಆದ್ದರಿಂದ ಒಬ್ಬ ಆದರ್ಶ ವಿದ್ಯಾರ್ಥಿ ಸಮಯವನ್ನು ಅತ್ಯಂತ ಅಚ್ಚುಕಟ್ಟಾಗಿ ಬಳಸಿಕೊಳ್ಬೇಕು. ನಮ್ಮಲ್ಲಿ ಒಂದು ಪದ್ಧತಿ ಇದೆ, ರಜೆ ಹೇಗೆ ಕಳೆದ್ರಿ ಅಂತ ಕೇಳ್ತಾರೆ. ರಜೆ ಮುಗಿದ ಮೇಲೆ ರಜೆ ಹೇಗೆ ಕಳೆದ್ರಿ ಅಂತ ಅಲ್ಲ, ರಜೆಯನ್ನು ಹೇಗೆ ಬಳಸಿದ್ರಿ ಅಂತ ಕೇಳಬೇಕು. ಸಮಯ ಹೇಗೆ ಕಳಿತೀರಿ ನೀವು, ಟೈಮ್ ಹೆಂಗೆ ಕಳಿತೀರಿ? ಟೈಮ್ ಕಳೆಯೋಕ್ಕಲ್ಲ ಇರೋದು, ಬಳಸ್ಕೊಳ್ಳಿಕ್ಕೆ. ಯಾರು ಟೈಮನ್ನು ಕಳೀತಾರೆ ಅವರು ಬೇಜವಾಬ್ದಾರಿ ವ್ಯಕ್ತಿಗಳಾಗ್ತಾರೆ. ಯಾರು ಟೈಮನ್ನು ಬಳಸ್ಕೊಳ್ತಾರೆ ಅವರು ಸಾಧಕರಾಗ್ತಾರೆ. ಒಬ್ಬ ಆದರ್ಶ ವಿದ್ಯಾರ್ಥಿ ಸಾಧಕನಾಗಬೇಕಾದ್ರೆ ಸಮಯವನ್ನು ಸರಿಯಾದ ರೀತಿಯಲ್ಲಿ ಸದುಪಯೋಗ ಮಾಡಿಕೊಳ್ಬೇಕು. ಟೈಮ್ ಮ್ಯಾನೇಜ್ಮೆಂಟ್ ಇದು 10ನೇ ಅಂಶ. 11ನೇದು ಬಹಳ ಮುಖ್ಯವಾಗಿ, ಇಷ್ಟೆಲ್ಲ ಕಲಿತರೂ ಕೂಡ ಒಬ್ಬ ಆದರ್ಶ ವಿದ್ಯಾರ್ಥಿ ಕೇವಲ ಓದೋದು ಬರೆಯೋದ್ರ ಕಡೆಗೆ ಅಷ್ಟೇ ಗಮನ ಕೊಡೋದಲ್ಲ, ತನ್ನನ್ನು ಕಷ್ಟಪಟ್ಟು ಓದಿಸ್ತಿರ್ತಕ್ಕಂಥ ತನ್ನ ಅಪ್ಪ ಅಮ್ಮ ಇವರ ಕಷ್ಟವನ್ನು ಅರ್ಥ ಮಾಡಿಕೊಂಡು ಅವರ ಮನೆಯ ಕೆಲಸದಲ್ಲಿ ಸಹಾಯವನ್ನು ಮಾಡಬೇಕು. ಬರೀ ಓದೋದು ಬರೆಯೋದು, ನಾನು ಮನೆ ಕೆಲಸ ಮಾಡಲ್ಲ ಅಲ್ಲ. ನಾವೆಲ್ಲರೂ ಕೂಡ ಮನೆಯ ಕೆಲಸವನ್ನು ಮಾಡುತ್ತಾ ಓದ್ದವರು. ಹಾಗಾಗಿ ನೀವು ಕೂಡ ನಿಮ್ಮ ಅಪ್ಪ ಅಮ್ಮನ ಕಷ್ಟವನ್ನು ಅರ್ಥ ಮಾಡ್ಕೊಳ್ಬೇಕು. ಅವರ ಮನೆಯ ಕೆಲಸದಲ್ಲಿ ಅವರಿಗೆ ಸಹಾಯವನ್ನು ಮಾಡಬೇಕು. ಅದನ್ನು ಮಾಡ್ತಾನೆ ಅಭ್ಯಾಸವನ್ನು ನಾವು ಮಾಡಬೇಕು. ಅಪ್ಪ ಅಮ್ಮನ ಕಷ್ಟ ಅರ್ಥ ಮಾಡ್ಕೊಳ್ಳದೇ ಇದ್ದರೆ ನೀವು ಎಷ್ಟು ಓದಿದರೂ ಕೂಡ ವ್ಯರ್ಥನೆ. ಆ ಕಾರಣದಿಂದ ಅವರಿಗೆ ಸಹಾಯವನ್ನು ಮಾಡಿ, ಅವರಿಗೂ ಕೂಡ ನನ್ನ ಮಗ ನನ್ನ ಜೀವನದಲ್ಲಿ ನನಗೇನೋ ಒಂದು ಸಾಧನೆ ಮಾಡಿ ನನಗೊಂದು ಒಳ್ಳೆಯ ಹೆಸರು ತರ್ತಾನೆ ಅಂತಕ್ಕಂಥ ಭಾವನೆ ಉಂಟಾಗ್ತದೆ. ನೀವು ಅಲ್ಲೇ ನಾವು ಹೇಳಿದ ಕೆಲಸ ಮಾಡೋದಿಲ್ಲ ಅಂತಾದರೆ ಇವನು ಮುಂದೆ ಏನಾಗ್ತಾನೆ ಅಂತೇಳಿ ಅವ್ರಿಗೆ ಕಳವಳ ಉಂಟಾಗ್ತದೆ. ಆದ್ದರಿಂದ ತನ್ನ ಅಪ್ಪ ಅಮ್ಮನಿಗೆ, ಪಾಲಕರಿಗೆ ಮನೆಯಲ್ಲಿ ಅವರ ಕೆಲಸದಲ್ಲಿ ಸಹಾಯ ಮಾಡಿ ಅವರ ಪ್ರೀತಿ ವಿಶ್ವಾಸವನ್ನು ಗಳಿಸಿಕೊಳ್ಳೋದು ಕೂಡ ಬಹಳ ಮುಖ್ಯವಾದಂಥ ಸಂಗತಿ. ಇದು ಆದರ್ಶ ವಿದ್ಯಾರ್ಥಿಯ 11ನೆಯ ಲಕ್ಷಣ. ಎಷ್ಟು ಉಳಿತಿನ್ನೋ? ಕೊನೆಯದು 12ನೇ ಲಕ್ಷಣ. 12ನೇ ಲಕ್ಷಣ ಬಹಳ ಮುಖ್ಯವಾಗಿರ್ತಕ್ಕಂಥದ್ದು. ಏನು ಬಹಳ ಮುಖ್ಯವಾಗಿರ್ತಕ್ಕಂಥದ್ದು? ಇಷ್ಟೆಲ್ಲ ಕಷ್ಟಪಟ್ಟು ಓದ್ತೀರಿ, ಇಷ್ಟೆಲ್ಲ ಇಷ್ಟಪಟ್ಟು ಕೆಲಸ ಮಾಡ್ತೀರಿ, ಮೇಷ್ಟ್ರ ವಿಶ್ವಾಸ ಗಳಿಸ್ಕೊಂತೀರಿ, ಇದೆಲ್ಲದೂ ಆಗಿಯೂ ಕೂಡ ಎಲ್ಲದೂ ನಮ್ಮ ನಿಯಂತ್ರಣದಲ್ಲಿರೋದಿಲ್ಲ. ನಾವೆಲ್ಲ ಸಾಧನೆ ಮಾಡಿದರೂ ಕೂಡ ಸಕ್ಸಸ್ ಅನ್ನೋದು ಅಥವಾ ಗೆಲುವು ಅನ್ನೋದು ನಮಗೆ ಬಂದೇ ತೀರ್ತತಿ ಅಂತಕ್ಕಂಥ ನಿರೀಕ್ಷೆ ಇರೋದಿಲ್ಲ. ಕೆಲವು ಸಾರಿ ಏನಾಗಬಹುದು, ನಾವೆಲ್ಲ ಪ್ರಯತ್ನ ಮಾಡಿಯೂ ಕೂಡ ನಮ್ಮ ಬಿಯಾಂಡ್ ಅವರ್ ಕಂಟ್ರೋಲ್, ನಮ್ಮ ಮಿತಿಗೆ ಮೀರಿದ ಯಾವುದೋ ಕಾರಣದಿಂದಾಗಿ ನಮಗೆ ಸೋಲು ಉಂಟಾಗ್ಬೋದು, ಫೇಲ್ ಆಗ್ಬೋದು ನಾವು, ಅಥವಾ ನಾವು ನಿರೀಕ್ಷಿಸಿದ ಅಂಕ ಬರದೇ ಇರ್ಬೋದು. ಅಂಥ ಸಂದರ್ಭದಲ್ಲಿ ಏನು ಮಾಡೋದು? ಸುಸೈಡ್ ಮಾಡ್ಕೋಬೇಕಾ? ಇಷ್ಟೆಲ್ಲ ಕಷ್ಟಪಟ್ಟರು ನಮ್ಮ ಕೈಲಿ ಆಗಲೇ ಇಲ್ಲಲ್ಲ ಅಂತೇಳಿ ಅಲ್ಲ. ಆದರ್ಶ ವಿದ್ಯಾರ್ಥಿಯ ಲಕ್ಷಣ ಅದಲ್ಲ. ಆದರ್ಶ ವಿದ್ಯಾರ್ಥಿಯ ಲಕ್ಷಣ ಏನು ಅಂದರೆ, ಗೆಲುವಿನ ರೀತಿಯಲ್ಲೇ ಸೋಲನ್ನು ಸ್ವೀಕರಿಸುವಂಥದ್ದು. ಈ ಫೇಲ್ಯೂರ್ಸ್ ಅಂತ ಏನಿರ್ತವೆ, ಸೋಲುಗಳು, ಫೇಲ್ಯೂರ್ಸ್ ಆರ್ ದ ಪಿಲ್ಲರ್ಸ್ ಆಫ್ ದಿ ಸಕ್ಸೆಸ್. He considers failures are the pillars of the success. ಸೋಲುಗಳನ್ನು ಗೆಲುವಿನ ಸೋಪಾನಗಳಾಗಿ, ಮೆಟ್ಟಿಲುಗಳಾಗಿ ಸ್ವೀಕರಿಸ್ತಕ್ಕಂಥದ್ದು ಬಹಳ ಮುಖ್ಯವಾದ ಸಂಗತಿ. ನಾವೆಲ್ಲ ಏನು ಮಾಡಿದೆ, ಅಷ್ಟು ಕಷ್ಟಪಟ್ಟೆ, ಇಷ್ಟು ಕಷ್ಟಪಟ್ಟೆ, ಆದ್ರೂ ರಿಸಲ್ಟ್ ಬರಲಿಲ್ಲ, ಮಾರ್ಕ್ಸ್ ಬರಲಿಲ್ಲ ಅಂದರೆ ದಿಢೀರ್ನೆ ಹೋಗಿ ನಾವು ಆತ್ಮಹತ್ಯೆ ಮಾಡ್ಕೊಳ್ಳೋಕೆ ಹೋಗಬಾರ್ದು. ಅದು ಹೇಡಿಗಳ ಲಕ್ಷಣ. ನಾವು ಧೈರ್ಯದಿಂದ ನಮ್ಮ ಸೋಲನ್ನು ಸ್ವೀಕರಿಸ್ತಕ್ಕಂಥ, ಗೆಲುವಿನ ರೀತಿಯಲ್ಲಿ ಸೋಲನ್ನು ಸ್ವೀಕರಿಸ್ತಕ್ಕಂಥ ಲಕ್ಷಣವನ್ನು ಹೊಂದಿರಬೇಕು. ಇದು ನಮ್ಮ ಮುಂದಿನ ಸಾಧನೆಗೆ ಮೆಟ್ಟಿಲಾಗಿ ಬಳಕೆ ಆಗ್ತದೆ. ನಾವು ಸೋಲನ್ನು ಈ ರೀತಿ ಸ್ವೀಕರಿಸಿದರೆ ಅದು ಗೆಲುವಿನ ಮೆಟ್ಟಿಲಾಗಿ ಪರಿವರ್ತನೆಯಾಗಿ ಮುಂದೆ ನಮಗೆ ಯಶಸ್ಸನ್ನು ತಂದುಕೊಡ್ತದೆ. ವಿದ್ಯಾರ್ಥಿಗಳೇ, ಇದುವರೆಗೂ ಒಬ್ಬ ಆದರ್ಶ ವಿದ್ಯಾರ್ಥಿಯ 12 ಲಕ್ಷಣಗಳನ್ನು ನಾನು ಹೇಳಿದ್ದೇನೆ. ಅನೇಕ ಜನ ಈಗಾಗಲೇ ನೀವು ನೋಟ್ ಮಾಡ್ಕೊಂಡಿದ್ದೀರಿ. ನಿಮ್ಮನ್ನು ಕೇಳಿ ನಾನು ಪಡೀಲಿಕ್ಕೆ ಆಗ್ತಾ ಇಲ್ಲ.
ಏನೇನನ್ನ ಬರ್ಕೊಂಡಿದ್ದೀರಿ ಅಂತ. ಒಂದು ಸಾರಿ ರೀಕಾಲಿಂಗ್ ಅಂತ ಬಂತಲ್ಲ, ನಮ್ಮದೊಂದು ಸ್ಟೆಪ್ಪು, ಅದೇ ರೀತಿ ರೀಕಾಲ್ ಮಾಡ್ಕೊಳ್ಳೋಣ ಈ 12 ಪಾಯಿಂಟ್ಸ್ ಏನನ್ನು ನಾನು ಹೇಳಿದೆ ಅಂತ. ಮೊಟ್ಟ ಮೊದಲನೇ ಲಕ್ಷಣ, ಶಾಲೆ ನಡೆಯುವ ಎಲ್ಲ ದಿನಗಳು ಅತ್ಯಂತ ಸಂತೋಷದಿಂದ ಶಾಲೆಗೆ ಹೋಗಬೇಕು, ಅನಿವಾರ್ಯ ಸಂದರ್ಭವನ್ನು ಬಿಟ್ಟು. ಎರಡನೆಯದು, ಶಿಕ್ಷಕರ ತರಗತಿಯಲ್ಲಿ ಮಾತ್ರವಲ್ಲ, ಶಿಕ್ಷಕರ ಮನಸ್ಸು ಮತ್ತು ಹೃದಯದ ಒಳಗಡೆ ವಿನಯ ಮತ್ತು ವಿದ್ಯೆ ಇವೆರಡರ ಮೂಲಕ ಅವರ ಹೃದಯ ಮತ್ತು ಮನಸ್ಸಿನ ಒಳಗಡೆ ಪ್ರವೇಶವನ್ನು ಪಡೆಯಬೇಕು. ಮೂರನೆಯದು, ತರಗತಿಯ ಕಲಿಕೆಯಲ್ಲಿ ಕ್ರಿಯಾಶೀಲವಾಗಿ ಪಾಲ್ಗೊಳ್ಳಬೇಕು, ಸುಮ್ಮನೆ ಕುತ್ಕೋಬಾರ್ದು, ಪ್ರಶ್ನೆ ಕೇಳೋದಕ್ಕೆ ಹೆದರಬಾರದು. ನಾಲ್ಕನೆಯದು, ತನ್ನ ಸಹಪಾಠಿಗಳೊಂದಿಗೆ ಸ್ನೇಹಿತರೊಂದಿಗೆ ಜಗಳ ಮಾಡ್ದಂಗೆ, ಹೊಡೆದಾಡ್ದಂಗೆ ಪ್ರೀತಿ, ವಿಶ್ವಾಸ, ಸ್ನೇಹದ ಮೂಲಕ ಬಾಂಧವ್ಯವನ್ನು ಗಟ್ಟಿಗೊಳಿಸಿಕೊಂಡು ಕೊಡುಕೊಳ್ಳುವಿಕೆಯ ಮೂಲಕ ತನ್ನ ಕಲಿಕೆಯನ್ನು ಸದೃಢಗೊಳಿಸಿಕೊಳ್ಬೇಕು. ಐದನೆಯದು, ಹೋಮ್ವರ್ಕ್ಗೆ ಸಂಬಂಧಪಟ್ಟಂತೆ ಅವತ್ತಿನ ಕೆಲಸವನ್ನು ಅವತ್ತೇ ಮಾಡಿ ಮುಗಿಸ್ಬೇಕು. ಅನಿವಾರ್ಯ ಸಂದರ್ಭದಲ್ಲಿ ಮಾತ್ರ ಬಿಟ್ಟರೆ ಉಳಿದಂಥ ಸಂದರ್ಭದಲ್ಲಿ ಎಲ್ಲರಲ್ಲಿ ನಾಳೆ ಮಾಡಬಹುದು ಅಂತ ಮುಂದಕ್ಕೆ ತಳ್ಳಬಾರ್ದು, ಸೋಮಾರಿಗಳ ಲಕ್ಷಣ ಆಗ್ತದೆ. ಆರನೆಯದು, ಗೈಡು, ಬೇರೆಯವ್ರ ನೋಟ್ಸು ಇಂಥದಕ್ಕನ್ನು ಅವಲಂಬಿಸದೆ ಸ್ವತಃ ವಿದ್ಯಾರ್ಥಿಯೇ ನೋಟ್ಸ್ ಮಾಡ್ಕೋಬೇಕು. ಈ ನೋಟ್ಸನ್ನು ಲಾಂಗ್ ನೋಟ್ಸ್ ಮತ್ತು ಶಾರ್ಟ್ ನೋಟ್ಸ್, ಕೀ ನೋಟ್ಸ್ ಅಂತ ಹೇಳಿಲ್ಲ, ಎರಡು ರೀತಿ ನೋಟ್ಸನ್ನು ಮಾಡಿಸ್ಕೋಬೇಕು. ಲಾಂಗ್ ನೋಟ್ಸನ್ನು ಮೊದಲು ಓದಬೇಕು. ಓದುವಾಗ ಕಂಠಪಾಠಕ್ಕಿಂತ ಕಾಂಪ್ರಹೆನ್ಸಿವ್ ಆಗಿರ್ತಕ್ಕಂತಹ ಅರ್ಥ ಮಾಡಿಕೊಂಡು ಓದ್ತಕ್ಕಂಥದ್ದು. ರೀಕಾಲಿಂಗ್ ಸ್ಟೇಜ್ನಲ್ಲಿ ನಾನು ಹೇಳಿದೆ, ಎಂಟನೆಯದು, ರೀಕಾಲಿಂಗ್ ಸ್ಟೇಜ್ನಲ್ಲಿ ಸಣ್ಣ ನೋಟ್ಸನ್ನು, ಕೀ ನೋಟ್ಸನ್ನು ನೆನಪು ಇಟ್ಟುಕೊಂಡು ನೆನಪು ಮಾಡ್ಕೊಳ್ತಕ್ಕಂಥದ್ದು, ಬೇರೆ ಬೇರೆ ಕೆಲಸ ಮಾಡುವಾಗಲೆಲ್ಲ ನೆನಪು ಮಾಡ್ಕೊಳ್ತಕ್ಕಂಥದ್ದು. ಒಂಬತ್ತನೆಯದು, ಆನೆಸ್ಟ್ ಪ್ರೆಸೆಂಟೇಷನ್, ಪ್ರಾಮಾಣಿಕವಾದ ಪ್ರಸ್ತುತಿ, ಕಾಪಿ ಮಾಡೋದಲ್ಲ, ತನಗೆ ತಿಳಿದದ್ದನ್ನು ಸ್ಪಷ್ಟವಾಗಿ, ನಿಖರವಾಗಿ, ನೇರವಾಗಿ, ಪ್ರಾಮಾಣಿಕವಾಗಿ ಪರೀಕ್ಷೆಯಲ್ಲಿ ಬರೀತಕ್ಕಂಥದ್ದು. ಹತ್ತನೆಯದು, ಒಂದು ನಿರ್ದಿಷ್ಟವಾದ ಟೈಮ್ ಮ್ಯಾನೇಜ್ಮೆಂಟ್, ಟೈಮ್ ಟೇಬಲ್ ಹಾಕ್ಕೊಂಡು ಟೈಮ್ ಮ್ಯಾನೇಜ್ಮೆಂಟ್ ಅನ್ನು ಮಾಡ್ತಕ್ಕಂಥದ್ದು 10ನೇ ಅಂಶ. 11ನೆಯದು, ತನ್ನ ಹೆತ್ತ ತಂದೆ ತಾಯಿಗಳು, ಪಾಲಕರು ಇವರ ಕೆಲಸದಲ್ಲಿ ಸಹಾಯ ಮಾಡ್ತಾ ಅವರ ಪ್ರೀತಿ ವಿಶ್ವಾಸವನ್ನು ಗಳಿಸಿಕೊಂಡು ಅವರಿಗೆ ಗೌರವವನ್ನು ಕೊಟ್ಟು ಅವರಿಗೆ ಸಹಾಯವನ್ನು ಮಾಡುವುದು. 12ನೆಯದು, ಗೆಲುವಿಗೆ ಸಂಭ್ರಮಪಟ್ಟು ಸೋಲಿಗೆ ಆತ್ಮಹತ್ಯೆ ಮಾಡಿಕೊಳ್ಳದೆ ಸೋಲನ್ನು ಕೂಡ ಗೆಲುವಿನ ರೀತಿಯಲ್ಲಿ ಸ್ವೀಕರಿಸಿ ಮುಂದಿನ ಸಾಧನೆಗೆ ಮೆಟ್ಟಿಲಾಗಿ ಮಾಡಿಕೊಳ್ಳುವುದು. ಈ 12 ಅಂಶಗಳನ್ನು ನೀವು ಜೀವನದಲ್ಲಿ ಅಳವಡಿಸಿಕೊಂಡ್ರಿ ಅಂದರೆ ನೋ ಡೌಟ್ ನೀವು ಆದರ್ಶ ವಿದ್ಯಾರ್ಥಿಗಳಾಗ್ತೀರಾ, ಜೀವನದಲ್ಲಿ ಸಾಧನೆ ಮಾಡ್ತೀರಾ. ನಿಮ್ಮನ್ನು ಹೆತ್ತಂಥ ತಂದೆ ತಾಯಿಗಳಿಗೆ, ಕಲಿಸಿದಂಥ ಗುರುಗಳಿಗೆ, ಬೆಳೆಸಿದಂಥ ಸಮಾಜಕ್ಕೆ, ಊರಿಗೆ ಹೆಸರು ತರ್ತೀರಾ ಅಂಥ ವಿದ್ಯಾರ್ಥಿಗಳು ನೀವು ಆಗ್ರಿ ಅಂತ ಹೇಳಿ ಆಶಿಸಿ ನನ್ನ ಮಾತನ್ನು ಮುಗಿಸ್ತಾ ಇದ್ದೇನೆ. ನನ್ನ ಮಾತುಗಳನ್ನು ಬಹಳ ಪ್ರೀತಿಯಿಂದ ಕೇಳಿದಂಥ ನಿಮ್ಮೆಲ್ಲರಿಗೂ ಕೂಡ ಪ್ರೀತಿಯ ಶುಭಾಶೀರ್ವಾದಗಳು. ಪ್ರೀತಿಯ ಮಕ್ಕಳೇ, ಒಳ್ಳೆಯದಾಗಲಿ. ನಮಸ್ಕಾರ.